ತಮ್ಮೆಲ್ಲರಿಗೂ ಸ್ವಾಗತವನ್ನು ಮಾಡಿ ಅತ್ಯಂತ ಸಾಂಪ್ರದಾಯಿಕ ಮತ್ತು ಸಾಂಸ್ಕೃತಿಕ ಬಹಳಷ್ಟು ವ್ಯವಸ್ಥಿತವಾದಂಥ ಬದುಕನ್ನು ನಡೆಸುವಂಥ ದೇಶ ಅಂದರೆ ಭಾರತ. ಇಲ್ಲಿ ಇಡೀ ವಿಶ್ವಕ್ಕೆ ಮಾದರಿಯಾಗಿರ್ತಕ್ಕಂಥ ಕೌಟುಂಬಿಕ ಜೀವನ ಇದೆ, ಸಾಮಾಜಿಕ ನೆಲೆಗಟ್ಟಿದೆ, ಧರ್ಮ, ಜಾತಿ, ನೀತಿ, ನೈತಿಕತೆ ಇವೆಲ್ಲ ಇದ್ದಾವೆ. ಅದರ ಜೊತೆಗೆ ಕೌಟುಂಬಿಕ ಬಂಧನ ಇದೆ, ಫ್ಯಾಮಿಲಿ ಬಹಳ ಅಟ್ಯಾಚ್ಮೆಂಟ್ ಇರುತ್ತೆ. ಸೊ ಇಂಥ ಸಂದರ್ಭದಲ್ಲಿ ಇವತ್ತು ಏನಾಗ್ತಾ ಇದೆ ನಮ್ಮ ದೇಶದಲ್ಲಿ ಅಥವಾ ಸಮಾಜದಲ್ಲಿ, ಅದು ವ್ಯವಸ್ಥಿತವಾಗಿ ಕೌಟುಂಬಿಕ ನೆಲೆಗಟ್ಟು ಎಲ್ಲೂ ಒಂದು ಕಡೆ ಹಾಳಾಗ್ತಾ ಇದೆ. ಕಾರಣ ವಿಚ್ಛೇದನಗಳು ಜಾಸ್ತಿ ಆಗ್ತಾ ಇದೆ, ಡಿವೋರ್ಸ್ ಆಗ್ತಾ ಇದೆ, ಡೈವೋರ್ಸ್ ಅಂತೀವಿ. ಇದಕ್ಕೆ ಯಾಕೆ ಆಗ್ತಾ ಇದೆ ಯಾರಿಗೂ ತಿಳಿತಾ ಇಲ್ಲ. ಆ ಸಮಯ, ಸಂದರ್ಭ, ಬದುಕು, ಅವರ ವ್ಯವಸ್ಥೆ, ವಾಸ್ತವಿಕ ಜೀವನ ಇವೆಲ್ಲ ಕಾರಣ ಇದೆ. ಈ ಮದುವೆ ಅನ್ನೋದಕ್ಕೆ ಬಹಳಷ್ಟು ಅನನ್ಯವಾದಂಥ ಒಂದು ಸಂಬಂಧ ಇದೆ, ಪ್ರೀತಿ ಇದೆ, ಆ ವಾತ್ಸಲ್ಯ ಇದೆ. ಯೌವನ, ಬಾಲ್ಯ, ಯೌವನ, ಮುಪ್ಪು. ಬಾಲ್ಯದಲ್ಲಿ ನಾವು ತಂದೆ ತಾಯಿ ಜೊತೆಗೆ ಜೀವನ ಸಾಗಿಸಿದರೆ ಯೌವನದಲ್ಲಿ ಸಂಗಾತಿ, ಮುಪ್ಪಿನಲ್ಲಿ ಮಕ್ಕಳು, ಮೊಮ್ಮಕ್ಕಳು ಇವ್ರ ಜೊತೆ. ಸೊ ಇಂಥ ಒಂದು ವ್ಯವಸ್ಥೆಯಲ್ಲಿ ಯೌವನದ ಕನಸು ಬಹಳ. ಮದುವೆ ಅಂದರೆ ಅದೊಂದು ಮಧುರ ಬಾಂಧವ್ಯ. ಅದು ಕೆಟ್ಟಾಗ ಮಸಣದ ಹಂತಕ್ಕೆ ಬರ್ತದೆ. ಅದಕ್ಕೋಸ್ಕರ ನಮ್ಮಲ್ಲಿ ಮ್ಯಾರೇಜ್ ಇಸ್ ಮೇಡ್ ಇನ್ ಹ್ಯಾವನ್ ಅಂತ ಹೇಳ್ತಾರೆ. ಮದುವೆ ಸ್ವರ್ಗದಲ್ಲೇ ನಿರ್ಧಾರ ಆಗಿರುತ್ತೆ. ಆದರೆ ಇಂಥ ಒಂದು ವ್ಯವಸ್ಥೆಯಲ್ಲಿ ಇವತ್ತು ಏನಾಗಿದೆ ಅಂದರೆ ವಿಚ್ಛೇದನಗಳು ಹೆಚ್ಚಾಗ್ತಾ ಇದೆ. ಈ ವಿಚ್ಛೇದನಕ್ಕೆ ಕಾರಣಗಳೇನು ಯಾರಿಗೂ ತಿಳಿತಾ ಇಲ್ಲ. ಸೊ ಕಾನೂನಾತ್ಮಕವಾಗಿ, ಭಾವನಾತ್ಮಕವಾಗಿ, ಮಾನಸಿಕ ಇವೆಲ್ಲಗಳನ್ನು ತಿಳ್ಕೊಂಡಾಗ ನಮ್ಮ ವ್ಯವಸ್ಥೆ ಹಾಳಾಗ್ತಾ ಇದೆನೋ ಅಥವಾ ಕಾನೂನಿನ ವ್ಯವಸ್ಥೆ ಇದೆನೋ ಇವೆಲ್ಲ ತಿಳ್ಕೊಳ್ಬೇಕು ಅಂದರೆ ಒಬ್ಬ ಸೀನಿಯರ್ ಲಾಯರ್ ಬೇಕು. ಅವರ ವಿಚಾರಗಳನ್ನು, ಯಾಕಂದರೆ ಅವರು ಭಾಳಷ್ಟು ಇಂಥ ಒಂದು ವಿಚಾರಗಳನ್ನು ತಿಳ್ಕೊಂಡಿರ್ತಾರೆ, ಬಂದಿರ್ತಾರೆ, ಕೇಸ್ ನಡೆಸಿರ್ತಾರೆ, ಅವರ ಅನುಭವಗಳನ್ನು ಹಂಚಿಕೊಂಡಿರ್ತಾರೆ. ಸೊ ಈ ಗದಗ ಜಿಲ್ಲೆಯ ಕೋರ್ಟ್ ನ್ಯಾಯಾಲಯದ ವ್ಯವಸ್ಥೆಯಲ್ಲಿ ನಮ್ಮ ಪಠಾಣರು ಬಹಳಷ್ಟು ಉತ್ತಮವಾದಂಥ ಒಬ್ಬ ಸೀನಿಯರ್ ವಕೀಲರು ಪಠಾಣ್. ಅವರನ್ನು ಇವತ್ತು ನಾವು ವಿಶೇಷವಾದಂಥ ಈ ವಿಚ್ಛೇದನಕ್ಕೆ ಸಂಬಂಧಪಟ್ಟ ವಿಚಾರಗಳನ್ನು ಹಂಚಿಕೊಳ್ಳಿಕ್ಕೆ ನಮ್ಮ ಆಸ್ಕ್ ನ್ಯೂಸ್ ಪರವಾಗಿ ಅವರನ್ನು ವಿನಂತಿಸ್ಕೊಂಡ್ವಿ. ಅವ್ರು ಒಪ್ಕೊಂಡಿದ್ದಾರೆ, ಅವ್ರ ಜೊತೆ ನಾವು ಕೂತ್ಕೊಂಡಿದ್ದೇವೆ, ಅವ್ರ ಕಚೇರಿಯಲ್ಲಿ ಇದ್ದೇವೆ. ಸೊ ಅವರನ್ನು ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಮಾಡ್ತೀವಿ. ಸರ್, ಒಂದು ನಿಮಿಷ ನಿಮ್ಮ ಪರಿಚಯ. JV ಪಠಾಣ್, ಇಲ್ಲಿ ಗದಗ ಜಿಲ್ಲಾ ಕೋರ್ಟ್ ನ್ಯಾಯಾಲಯದಲ್ಲಿ ಸುಮಾರು 28 ವರ್ಷದಿಂದ ನಾನು ನ್ಯಾಯವಾದಿಗಳಾಗಿ ಇಲ್ಲಿ ನನ್ನ ಸೇವೆಯನ್ನು ಸಲ್ಲಿಸ್ತಾ ಇದ್ದೇನೆ. ಭಾಳಷ್ಟು ಪ್ರಕರಣಗಳನ್ನು ನಾವು ನೋಡೀವಿ. ಇವತ್ತಿನ ವಿಷಯ ಭಾಳ ಅತ್ಯುತ್ತಮವಾದಂಥ ವಿಷಯ. ಯಾಕಂದ್ರೆ ಈ ಸಮಾಜದೊಳಗೆ ಯಾವುದೇ ಪಂಗಡ ಇರಲಿ, ಯಾವುದೇ ಜಾತಿ ಇರಲಿ, ಈ ಸಮಾಜ ಅನ್ನೋದು ಒಂದು, ಈ ನಮ್ಮ ಮನಿ, ಕುಟುಂಬ, ಈ ಸಮಾಜದ ಒಂದು ಅಂಗ. ನಾವು ಅದರಲ್ಲಿ ಶಾಂತಿ, ಪ್ರೀತಿ, ವಿಶ್ವಾಸ ಹೆಚ್ಚಿಗೆ ಇರಬೇಕು. ಈ ವಿಚ್ಛೇದನ ಅನ್ನುವಂಥ ಸಬ್ಜೆಕ್ಟ್ ಏನದಲ್ಲ, ಒಬ್ಬರಿಗೆ ಸೀಮಿತ ಆಗಿಲ್ಲ, ಎಲ್ಲರಿಗೂ ಇದನ್ನು ಜೀವನದೊಳಗೆ ಸಮಸ್ಯೆಗಳಿಗೆ ಒಂದು ಗಂಡಾಂತರವನ್ನು ತರುವಂಥ ವಿಷಯ. ಆ ಕಾರಣಕ್ಕೆ ಇವತ್ತಿನ ದಿವಸ ಈ ವಿಷಯದ ಬಗ್ಗೆ ಚರ್ಚೆ ಮಾಡಲಿಕ್ಕೆ ನಾನು ತುಂಬ ಹೃದಯಪೂರ್ವಕವಾಗಿ ಇಚ್ಛಾಪಡ್ತೀನಿ. ಸರಿ, ಈಗ ಮದುವೆ ಕಾನೂನು ವ್ಯವಸ್ಥೆಯಲ್ಲಿ ಮದುವೆ ಬಗ್ಗೆ ವಿವಾಹದ ಕಾಯ್ದೆಗಳು ನೋಡ್ರಿ, ನಮ್ಮ ಸಂವಿಧಾನ ಒಳಗೆ ಆರ್ಟಿಕಲ್ 25, ಈ ಆರ್ಟಿಕಲ್ 25 ಒಳಗೆ ಪ್ರತಿಯೊಬ್ಬ ನಾಗರಿಕರಿಗೆ ತಮ್ಮದೇ ಆದಂತಹ ಧರ್ಮವನ್ನು ಪಾಲನೆ ಮಾಡಲಿಕ್ಕೆ ಮತ್ತು ಆಚರಣೆ ಮಾಡಲಿಕ್ಕೆ ಅವಕಾಶ. ಅದರ ಒಳಗನ ನಾವು ಕರಿತೀವಿ ಪರ್ಸನಲ್ ಲಾ. ಅಂದರೆ ಈ ಮದುವೆ ಅನ್ನುವಂಥದ್ದು ಒಂದು ಪರ್ಸನಲ್ ಲಾ ಒಳಗೆ ಬರ್ತದೆ. ಹಿಂದೂ ಕಾನೂನು ಬೇರೆ ಇದೆ, ಮುಸ್ಲಿಂ ಕಾನೂನು ಬೇರೆ ಇದೆ, ಕ್ರಿಶ್ಚಿಯನ್ ಕಾನೂನು ಬೇರೆ ಇದೆ, ಫಾರ್ಸಿ ಕಾನೂನು ಬೇರೆ ಇದೆ. ಇವತ್ತಿನ ದಿವಸ ತಾವು ಈ ಹಿಂದೂ ಕಾನೂನು ಬಗ್ಗೆ ಕೇಳ್ತಾ ಇದ್ದೀರಿ. ಇವತ್ತಿನ ಚರ್ಚೆ ಅದಕ್ಕಷ್ಟು ಸೀಮಿತ ಮಾಡಿ. ಹಿಂದೂ ಲಾ ಏನು ಹೇಳ್ತದೆ? ನಮ್ಮ ಮ್ಯಾರೇಜ್ ಆ್ಯಕ್ಟ್ ಏನಿದೆ, ಹಿಂದೂ ಮ್ಯಾರೇಜ್ ಆ್ಯಕ್ಟ್ 1955 ಏನೋ ಅಂತ ಕೇಳಿದೆ, ಹೌದೋ ಏನೋ? ನೋಡ್ರಿ, ಸ್ವತಂತ್ರದ ನಂತರ ಆಗಿನ ಸರ್ಕಾರ, ಆಗಿನ ಬುದ್ಧಿವಂತರು ಈ ಸಮಾಜದ ದೃಷ್ಟಿಯೊಳಗೆ ಈ ಹಿಂದೂ ಮ್ಯಾರೇಜ್ ಆ್ಯಕ್ಟ್ 1955 ಅನ್ನು ಮಂಡನೆ ಮಾಡಿದರು. ಆ ಹಿಂದೂ ಮ್ಯಾರೇಜ್ ಆ್ಯಕ್ಟ್ 1968ರಲ್ಲಿ 76ರಲ್ಲಿ ಸಣ್ಣ ಪುಟ್ಟ ಕೆಲವೊಂದು ಅಮೆಂಡ್ಮೆಂಟ್ಸ್ಗಳು ಆದವು. ಆ ನಂತರ ಇವತ್ತಿಗೂ ಅದನ್ನೇ ಪಾಲನೆ ಮಾಡ್ಕೊಂಡು ಬಂದೀವಿ.
ವಿಚ್ಛೇದನೆ ಕಾನೂನಿನ ಒಂದು ಪ್ರಕ್ರಿಯೆ. ಒಂದು ಹಿಂದೂ ಕಾನೂನಿನಲ್ಲಿ ಮದುವೆ ಆದ ನಂತರ ಎಕ್ಸೆಪ್ಟ್ ಕೋರ್ಟ್ಸ್ ಆಫ್ ಲಾ, ನ್ಯಾಯಾಲಯನ ಹೊರತಾಗಿ ಯಾರಿಗೂ ಡಿಸಲ್ಯೂಷನ್ ಆಫ್ ಮ್ಯಾರೇಜ್ ಮಾಡಲಿಕ್ಕೆ ಅಧಿಕಾರ ಇಲ್ಲ. ನೀವು ಸಮಾಜದೊಳಗೆ ಬಾಂಡ್ ವರ್ಷಿದ್ರಿ, ಹಿರಿಯರೊಳಗೆ ಮಾತಾಡ್ಕೊಂಡ್ರಿ, ಇಟ್ ಈಸ್ ನಾಟ್ ಎ ಡಿಸಲ್ಯೂಷನ್ ಆಫ್ ಮ್ಯಾರೇಜ್ ಅಂಡರ್ ಹಿಂದೂ ಲಾ. ಈಗ ಟೈಪ್ಸ್ ಆಫ್ ಮ್ಯಾರೇಜ್ ನೋಡ್ರಿ, ಈ ಹಿಂದೂ ಲಾ ಒಳಗೆ ನಾವು ಸಪ್ತಪದಿ, ಇಟ್ ಈಸ್ ಎ ಒನ್ ಆಫ್ ದಿ ಸೊಲೊಮನೈಜೇಷನ್ ಆಫ್ ಮ್ಯಾರೇಜ್ ಅಂತ ಕರೀತೀವಿ. ಈ ಹಿಂದೂ ಮ್ಯಾರೇಜ್ನಲ್ಲಿ ಕೆಲವೊಂದು ಕಡ್ಡಾಯವಾಗಿ ಕೆಲವೊಂದು ಕರಾರುಗಳು ಅದಾವೆ. ಅದರಲ್ಲಿ ಮೊದಲನೇದಾಗಿ ಹೇಳಬೇಕಂದ್ರೆ, ಈ ಹಿಂದೂ ಕಾನೂನು ಅಡಿಯಲ್ಲಿ ಮ್ಯಾರೇಜ್ ಮಾಡಲಿಕ್ಕೆ ಮೊಟ್ಟ ಮೊದಲಿಗೆ ದಿ ಅಟೈನಿಂಗ್ ಏಜ್ ಆಫ್ ಮೆಜಾರಿಟಿ, ವಯಸ್ಸು ಬಹಳ ಇಂಪಾರ್ಟೆಂಟ್. ಈ ಹೆಣ್ಮಗಳು 18 ವರ್ಷ ಕಡ್ಡಾಯವಾಗಿ ತುಂಬಿರಬೇಕು. 18 ವರ್ಷಕ್ಕೆ ಒಂದೇ ದಿವಸ ಕಡಿಮೆ ಇದ್ರೂ ಕೂಡ ಸಿ ಇಸ್ ನಾಟ್ ಎಂಟೈಟಲ್ ಟು ಗೆಟ್ ಮ್ಯಾರಿಡ್. ಓಕೆ. ಹುಡುಗ ಪುರುಷ 21 ವರ್ಷ ಮೇಲ್ಪಟ್ಟಿರಬೇಕು, ಸೌಂಡ್ ಮೈಂಡ್ ಇರಬೇಕು. ಅವ ಈ ಮದುವೆಗಿನ ಮುಂಚೆಗೆ ಬೇರೆ ಮದುವೆ ಆಗಿರಬಾರದು, ಬೇರೆದವರು ಮದುವೆ ಆಗಿರಬಾರದು. ಈ ಕಾನೂನು ಆ ಹುಡುಗಿಗೂ ಕೂಡ ಒಳಪಡ್ತೈತಿ. ಈ ಕೆಲವೊಮ್ಮೆ ಏನಾಗ್ತೈತಿ, 1000 ಸುಳ್ಳು ಹೇಳಿ ಮದುವೆ ಮಾಡ್ರಿ ಅಂತ. ಆದರೆ ಕಾನೂನು ದೃಷ್ಟಿ ಒಳಗೆ ಅದು ಕಡ್ಡಾಯವಾಗಿ ಆ ಹಿಂದೂ ಕಾನೂನಿನ ಪ್ರಕಾರ ಮದುವೆ ಆಗಬೇಕು. ಒಂದು ಉದಾಹರಣೆಯನ್ನು ಹೇಳ್ತೀನಿ. ಆ ಹುಡುಗಿ ಮದುವೆ ಟೈಮಿಗೆ ಗರ್ಭಿಣಿ ಇಡ್ತಾಳೆ, ಅದನ್ನು ವಿಷ ಮುಚ್ಚಿಟ್ಟಿರ್ತಾಳೆ. ಆ ಹುಡುಗನಿಗೆ ಆಮೇಲೆ ಗೊತ್ತಾಗುತ್ತೆ. ಸೊ ಇಟ್ ಈಸ್ ನಾಟ್ ಎ ವ್ಯಾಲಿಡ್ ಮ್ಯಾರೇಜ್. ಅಥವಾ ಆ ಪುರುಷ ಒಂದು ಯಾವುದೋ ಬೇರೆ ಮದುವೆ ಆಗಿರ್ತಾನೆ, ಅದನ್ನು ಮುಚ್ಚಿಟ್ಟಿರ್ತಾನೆ, ಅದು ಕೂಡ ವ್ಯಾಲಿಡ್ ಮದುವೆ ಅಲ್ಲ, ಕಾನೂನ ವಿರುದ್ಧವಾಗಿರುತ್ತೆ. ಓಕೆ. ತಾವು ಕೇಳಿದಂಥ ಪ್ರಶ್ನೆ ಈ ವಿವಾಹ ವಿಚ್ಛೇದನೆ ಅಂತ ಹೇಳ್ತೇವೆ. ನೋಡ್ರಿ, ಈ 10 ವರ್ಷ ಒಳಗಾಗಿ ನನ್ನ ಅನುಭವದ ಪ್ರಕಾರ ಈ ವಿಚ್ಛೇದನೆಗಳು ಯಾವುದೇ ಕ್ಲಾಸ್ ಆಫ್ ಪೀಪಲ್ ತೋರಿ, ಅಂದರೆ ಸಮಾಜದಲ್ಲಿ ಯಾವುದೇ ಪಂಗಡ ಇರಲಿ, ಯಾವುದೇ ಕೆಲಸ ಮಾಡುವಂಥವು ಇರಲಿ, ಒಬ್ಬ ಕೆಲಸಗಾರನೇ ಇರಲಿ, ಅಥವಾ ಉನ್ನತ ಮಟ್ಟದೊಳಗೆ ಅವ ಸರ್ಕಾರಿ ನೌಕರದಾನರಾಗಲಿ ಅಥವಾ ವ್ಯಾಪಾರಸ್ಥನಾಗಲಿ, ಹಣಕಾಸಿನ ಸುವ್ಯವಸ್ಥೆ ಒಂದು ಇರಲಿ ಇರದೇ ಇರಲಿ, ಈ ಮಾನಸಿಕವಾಗಿ ಗಂಡ ಮತ್ತು ಹೆಂಡತಿ ನಡುವೆ ಭಿನ್ನಾಭಿಪ್ರಾಯಗಳು ಭಾಳ ಬೆಳ್ಕೊಂಡು ಬಂದವು. ಭಿನ್ನಾಭಿಪ್ರಾಯ ಹೆಂಗೆ ಬೆಳ್ಕೊಂಡು ಬಂದವು? ಅದಕ್ಕೆ ಸಾಕಷ್ಟು ಕಾರಣಗಳದ. ಒಂದೇ ಕಾರಣಕ್ಕೆ, ಇದೇ ಕಾರಣಕ್ಕೆ ಇದು ಡೈವರ್ಸ್ ಆಗ್ತೈತಿ ಅಂತ ಹೇಳಲಿಕ್ಕೆ ಬರೋಂಗಿಲ್ಲ. ಮೊಟ್ಟ ಮೊದಲನೇದಾಗಿ ನಾವು ಹೇಳಬೇಕಪ್ಪ ಅಂದ್ರೆ ಈ ಮನಸ್ತಾಪ ಅಂತೀವಿ. ಮನಸ್ತಾಪ ಇಷ್ಟು ಹೆಚ್ಚಾಗಿದೆ ಅಂದ್ರೆ ಆ ಗಂಡ ಮತ್ತು ಹೆಣ್ಣು ನಡುವೆ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ. ಯಾಕೆ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಅಂದ್ರೆ ಲ್ಯಾಕ್ ಆಫ್ ಕಮ್ಯುನಿಕೇಶನ್ ಅಂತೀವಿ ನಾವು. ಅಂದ್ರೆ ಆ ಗಂಡ ಹೆಂಡತಿಗಾಗಲಿ, ಹೆಂಡತಿ ಗಂಡಗಾಗಲಿ ಸಮಯವನ್ನು ಏನು ಒದಗಿಸ್ತಾರಲ್ಲ, ಅದು ಬಹಳ ಕಡಿಮೆ ಆಗಿದೆ. ಅದರಿಂದ ಒಂದು ವಿಷಯದ ಮೇಲೆ ವಾದ ವಿವಾದ ಅದು ಕೂಡ ಹೆಚ್ಚಾಗಿದೆ. ನಮ್ಮ ಭಾರತ ದೇಶ ಒಳಗೆ ಎಲ್ಲರಿಗಿಂತ ಮುಖ್ಯವಾಗಿ ಇಡೀ ಜಗತ್ತಿಗೆ ನಾವು ತೋರಿಸಿಕೊಡೋದು ಏನಪ್ಪ ಅಂದ್ರೆ ಒಂದು ಸಂಸ್ಕೃತಿ, ನಡವಳಿಕೆ, ಒಂದು ತ್ಯಾಗ, ಹಿರಿಯರಿಗೆ ಮರ್ಯಾದೆ ಕೊಡೋದು. ನಮ್ಮ ದೇಶದಲ್ಲಿ ಇದ್ದಷ್ಟು ಬೇರೆ ಕಡೆ ಯಾವ ಜಗತ್ತಿನ ಮೂಲೆಯೊಳಗೂ ಇಲ್ಲ. ಆದರೆ ಈಗಿನ ಬೆಳವಣಿಗೆ ಒಳಗೆ ಅದು ಸ್ವಲ್ಪ ಕೊಂಚ ಕಡಿಮೆ ಆಗ್ಕೊಂತ ಬರಾಗುತ್ತೆ. ಹೀಗಾಗಿ ಈ ಕೌಟುಂಬಿಕ ಕಲಹೆ ಹೆಚ್ಚಾಗ್ತಾ ಇದೆ. ಈ ಕಾರಣಗಳೇನು ವಿಚ್ಛೇದನಕ್ಕೆ? ಪ್ರಮುಖವಾಗಿ ಯಾವ್ಯಾವ ಕಾರಣಗಳಿಗೆ ಹೆಚ್ಚು ವಿಚ್ಛೇದನಗಳಾಗ್ತವೆ, ಡೈವರ್ಸ್ ಆಗ್ತಾ ಇದೆ? ನೋಡ್ರಿ, ಈಗ ನಾವೇನು ಚರ್ಚೆ ಮಾಡಾಕತ್ತೀವಿ, ಇದು ಯಾರದೇ ವಿಷಯವನ್ನು ನಾವು ಬಹಿರಂಗ ಪಡಿಸುವ ಉದ್ದೇಶ ನಮಗೆ ಯಾರಿಗೂ ಇಲ್ಲ. ಯಾವ ಕೇಸಿನ ಬಗ್ಗೆ ಇಲ್ಲಿ ಚರ್ಚೆ ನಡೆದಿಲ್ಲ. ಯಾರದೇ ವೈಯಕ್ತಿಕ ಕೇಸಿನ ಬಗ್ಗೆ ನಾವು ಮಾತನಾಡ್ತಾ ಇಲ್ಲ. ನಮ್ಗೆ ಮಾತಾಡೋಕ್ಕೆ ಅಧಿಕಾರನೂ ಇಲ್ಲ. ಕೇವಲ ನಿಮ್ಮ ಜೊತೆ ನಾನು ಈ ಯಾವ ಸಂದರ್ಭ ಒಳಗೆ ಡೈವರ್ಸ್ ತಗೋಬಹುದು ಕಾನೂನಾತ್ಮಕವಾಗಿ ಅಂತ ಚರ್ಚೆ ಮಾಡ್ಬೋದು. ಈಗ ತಗೊಳ್ತಾ ಇದ್ದಾರೆ, ಅವ್ರಿಗೆಲ್ಲರಿಗೂ ಗೊತ್ತಾಗ್ಬಿಟ್ಟೈತಿ. ಹೌದು. ವಾಟ್ ಪರ್ಪಸ್ ಅಂತ ಈಗ ನಮ್ಗೆ ಏನು ಬೇಕಾಗಿತ್ತು? ರೀಸನ್
ನೋಡ್ರಿ, ವಾಟ್ ಈಸ್ ದ ರೀಸನ್? ಡೈವರ್ಸಿಗೆ ಏನ್ ಕಾರಣ? ಯಾಕೆ ಹಿಂಗ್ ಕಾರಣ ಆಗ್ತಾ ಇದಾವೆ? ಈಗ ನೋಡ್ರಿ, ನೀವೇ ನಮ್ಮ ಹೈ ಪ್ರೊಫೈಲ್ ಇರುವಂತ ಫ್ಯಾಮಿಲಿ ಒಳಗೆ ಈಗ ಡಾಕ್ಟರ್ ರಾಜ್ಕುಮಾರ್ ಅವ್ರ ಹೆಸರು ಅಂತ ದೊಡ್ಡ ಮನೆ ಅಂತ, ಅವ್ರ ಮೊಮ್ಮಗ ಯುವರಾಜ್ ಕುಮಾರ್ ಅವ್ರ ಹೆಂಡತಿ ಶ್ರೀದೇವಿಗೆ ಡೈವರ್ಸ್ ಕೊಟ್ಟಿದ್ದಾರೆ. ನಿವೇದಿತಾ ಗೌಡ ಅವ್ರಿಗೆ ಚಂದನ್ ಶೆಟ್ಟಿ ಡೈವರ್ಸ್ ಕೊಟ್ಟಿದ್ದಾರೆ. ಮೊನ್ನೆ ಡೈವರ್ಸ್ ಕ್ಲಿಯರ್ ಆಯ್ತು. ಹಿಂಗೆ ಅನೇಕ ಘಟನೆಗಳು ನಡೀತಾ ಇದ್ದಾವೆ. ಇದು ಈಗ ಭಾರಿ ಚರ್ಚೆ. ಇವರೆಲ್ಲ ಕೊಡ್ತಾರೆ, ನಾವ್ಯಾಕೆ ಕೊಡಬಾರ್ದು ಅನ್ನೋ ಮಟ್ಟಕ್ಕೆ ಒಂದು ಇಂಪ್ಯಾಕ್ಟ್ ಆಗ್ತಾ ಇದೆ. ಸೊ ಏನ್ ರೀಸನ್ ಏನಂತ ನೋಡಿ, ಪ್ರತಿಯೊಂದು ಪ್ರಕರಣ ತನ್ನದೇ ಆದಂತಹ ಅಂಶಗಳನ್ನು ಒಳಗೊಂಡಿದೆ. ಈ ಹಿಂದೂ ಕಾನೂನು ಅಡಿಯಲ್ಲಿ ನೀವು ಮಾನ್ಯ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಿದರೆ ಯಾವ ಕಾನೂನು ಅಡಿಯೊಳಗೆ ಹಾಕ್ಬೇಕದು? ಇದು ಡೈವರ್ಸ್ ಈ ಹಿಂದೂ ಮ್ಯಾರೇಜ್ ಆಕ್ಟ್ ಕೆಳಗೆ ಸೆಕ್ಷನ್ 13 ಅಂತೇಳಿ ಬರ್ತದೆ, 13ನೇ ಕಾನೂನು. ಅದರೊಳಗೆ ಮೊದಲನೆಯದಾಗಿ ನೀವು ಸಂಕ್ಷಿಪ್ತವಾಗಿ ಹೇಳಬೇಕಂದ್ರೆ ಈ ಸ್ಪೌಸ್ ಅಂತ ಕರೀತಾನೆ, ಗಂಡಗ ಹೆಂಡತಿ, ಹೆಂಡತಿಗೆ ಗಂಡ, ಇಬ್ಬರೊಳಗೆ ಒಬ್ರು. ಈಗ ಡೈವರ್ಸ್ ಆಗ್ಬೇಕಾದ್ರೆ ಮೊದಲು ಹೆಂಡತಿ ಕೊಡ್ಬೇಕು, ಏನ ಗಂಡ ಕೊಡ್ಬೇಕು? ಯಾಕಂದ್ರೆ ಗಂಡ ಮೊದಲು ಕೊಟ್ರೆ ಅವ ಮೇಂಟೆನೆನ್ಸ್ ಕೊಡ್ಬೇಕು, ಹೆಂಡತಿ ಮೊದಲು ಕೊಟ್ರೆ ನಾನ್ ಮೇಂಟೆನೆನ್ಸ್ ಕೊಡ್ಬೇಕು, ಏನೋ ಒಂಥರ ಕನ್ಫ್ಯೂಸ್ ಅದ. ನೋಡ್ರಿ, ಈ ಡೈವರ್ಸ್ ಮತ್ತು ಮೇಂಟೆನೆನ್ಸ್ ಎರಡು ಬೇರೆ ವಿಷಯಗಳು. ಓಕೆ, ನಾವು ಕೇಳ್ತೀವಿ, ಪಕ್ಷಾರು ಇಲ್ಲಿ ಕಕ್ಷಿದಾರ ಬಂದಿರ್ತಾರೆ, ಚರ್ಚೆನೂ ಮಾಡ್ತಿರ್ತಾರೆ. ನಾವು ಫಸ್ಟ್ ನಾವು ಕೇಸ್ ಫೈಲ್ ಮಾಡಿದ್ರೆ ನಾವು ಮೇಂಟೆನೆನ್ಸ್ ಕೊಡಬೇಕಾಗುತ್ತೆ, ಅವ್ರು ಅಕ್ಕಿ ಫೈಲ್ ಮಾಡಿದ್ರೆ ನಾವು ಕೊಡಕ್ಕೆ ಬರೋಂಗಿಲ್ಲ. ಇದು ತಪ್ಪು ಕಲ್ಪನೆ. ಈಗ ಉದಾಹರಣೆಯಾಗಿ ಹೇಳ್ಬೇಕಂದ್ರೆ, ನನ್ನ ಹೆಂಡತಿ ಯಾವುದೇ ಪಂಗಡ ಇರಲಿ, ಯಾವುದೇ ಜಾತಿ ಇರಲಿ, ನನ್ನ ಮನೆಯೊಳಗೆ ಇಟ್ಕೊಂಡು ನನ್ನ ಮೇಲೆ ಮೇಂಟೆನೆನ್ಸ್ ಕ್ಲೇಮ್ ಮಾಡಬಹುದು. ಅದು ಡೈವರ್ಸ್ಗೆ ಇಲ್ಲ. ದಟ್ ಈಸ್ ಕಮ್ಸ್ ಅಂಡರ್ ಸೆಕ್ಷನ್ 125 of CRPC. It is applicable to a married woman where the husband refuses or neglects to maintain his wife ಅಂತ ಅದು ಬಿಗನ್ ಆಗ್ತದೆ. ಒಬ್ಬ ಗಂಡ ಹೆಂಡತಿಗೆ ನಿರ್ಲಕ್ಷ್ಯ ಮಾಡದ, ನೋಡ್ಕೊಳ್ಳಿಲ್ಲ ಅಂದ್ರೆ ಆಕೆಗೆ ಹಕ್ಕು ಎಲ್ಲ ಕಾನೂನೊಳಗದ. ಸಂಕ್ಷಿಪ್ತವಾಗಿ ಹೇಳ್ಬೇಕಂದ್ರೆ, ಈ ಡೈವರ್ಸ್ ವಿಷಯ ಒಳಗೆ ಹಿಂದೂ ಕಾನೂನು ಬೇರೆ ಅದ, ಮುಸ್ಲಿಂ ಕಾನೂನು ಬೇರೆ ಅದ. ಆ ಮುಸ್ಲಿಂ ಕಾನೂನು ಮುಂದಿನ ಚರ್ಚೆಯಲ್ಲಿ ಮಾಡಬಹುದು. ಅಲ್ಲೇ ಮುಸ್ಲಿಂ ಕಾನೂನು ಒಳಗೆ ಹೆಂಡತಿನೂ ಡೈವರ್ಸ್ ಕೊಡ್ಬೋದು, ಗಂಡನ ಕೊಡ್ಬೋದು. ಅಲ್ಲೇ ಬರ್ತೈತಿ ಗಂಡ ಅದನ್ನ ಡೈವರ್ಸ್, ದಟ್ ಈಸ್ ಡೆಸಲ್ಯೂಷನ್ ಆಫ್ ಎ ಮ್ಯಾರಿಡ್ ಮುಸ್ಲಿಂ ವುಮನ್. ಅವ ಏನಾದರೂ ಹೆಂಡತಿಗೆ ಕೊಟ್ರೆ ಡೈವರ್ಸು, ಅದಕ್ಕೆ ತಲಾಕ್ ಅಂತ ಕರೀತಾರೆ. ಹೆಂಡತಿ ಗಂಡನ ಬಿಟ್ರೆ ಅದಕ್ಕೆ ಖುಲಾ ಅಂತ ಹೇಳಿ ಕರೀತಾರೆ. ಇಲ್ಲ ಹೆಂಡತಿ ಏನಾದರೂ ಗಂಡಗ ಡಿಸಲ್ಯೂಷನ್ ಆಫ್ ಮ್ಯಾರೇಜ್ ಕೇಳಿದ್ರೆ ಆಕೆಗೆ ಮೇಂಟೆನೆನ್ಸಿಗೆ ಆಕೆಗೆ ಹಕ್ಕು ಕಳ್ಕೊಂತಾಳೆ. ಇದನ್ನ ಹೊರತಾಗಿ ಮತ್ತೊಂದು ಮುಬಾರತ್ ಅಂತ ಕರಿತೀವಿ, ಅಂದ್ರೆ ಕಾಂಪ್ರಮೈಸ್. ಇಬ್ರು ಕೂಡಿ ಕಾಂಪ್ರಮೈಸ್ ಮಾಡಿಕೊಂಡು ಡೆಸಲ್ಯೂಷನ್ ಆಫ್ ಮ್ಯಾರೇಜ್ ಮಾಡ್ಬೋದು. ಈ ಹಿಂದೂ ಲಾ ಒಳಗೆ ನೀವು ಕೋರ್ಟ್ನಲ್ಲಿ ನಿಮ್ಮ ಪ್ರಕರಣವನ್ನು ನ್ಯಾಯಾಲಯದ ಎದುರಿಗೆ ದಾಖಲಿಸಬೇಕಪ್ಪ ಅಂದ್ರೆ ಮೊದಲನೇದಾಗಿ ಈ ಕ್ರುಯಾಲಿಟಿ ಅನ್ನುವಂಥದ್ದು ಬರ್ತದೆ. ಗಂಡ ಹೆಂಡತಿಗೂ ಮಾಡಬಹುದು, ಹೆಂಡತಿ ಗಂಡಗೂ ಮಾಡಬಹುದು. ಕ್ರೂರತನ. ಈ ಕ್ರೂರತನ ಒಳಗೆ ಎರಡು ವಿಷಯಗಳು ಬರ್ತಾವೆ. ಒಂದು ಮೆಂಟಲ್ ಆ್ಯಂಡ್ ಫಿಸಿಕಲ್, ಮಾನಸಿಕ ಮತ್ತು ದೈಹಿಕ. ಈ ಎರಡು ಇದಕ್ಕೆ ಈ ಕೃತ್ಯಗೆನ ಇದಕ್ಕೆ ಕ್ರುಯಾಲಿಟಿ ಅಂತಾರ ಅಂತ ಎಲ್ಲೂ ಎಕ್ಸ್ಪ್ಲನೇಷನ್ ಇಲ್ಲ. ಆದ್ರೆ ಅವರ ನಡವಳಿಕೆಗಳು, ಅವರು ಮಾಡುವಂಥ ಕೆಲವೊಂದು ಆಪಾದನೆಗಳು ಒಂದೇ ಮನೆಯಲ್ಲಿ ಇದ್ದು ಇಬ್ಬರಿಗೂ ಹೊಂದಾಣಿಕೆ ಆಗಲಾರದಂಥ ಕಾರಣಗಳು. ಈ ಹೆಂಡತಿ ಏನಾದರೂ ಮಾನ್ಯ ನ್ಯಾಯಾಲಯಕ್ಕೆ ಬಂದ್ರೆ, ಕ್ರುಯಾಲಿಟಿ ಮೇಲೆ ಬಂದ್ರೆ, ಅಲ್ಲಿ ಮಾನಸಿಕ ಮತ್ತು ದೈಹಿಕ ಹಿಂಸೆ ಯಾವ ರೀತಿ ಆಯ್ತು? ಆಕೆಗೆ ಊಟಕ್ಕೊಳ್ಳಿಲ್ಲ, ಹೊಡಿಬಡಿ ಮಾಡಿದ್ರು, ಆಕೆಗೆ ತವರು ಮನೆಯಲ್ಲಿಂತ ಏನಾದ್ರೂ ಹಣಕಾಸಿ ತೊಗೊಂಬ, ಏನಾದ್ರೂ ಆಸ್ತಿ ತೊಗೊಂಬ ಅಂದರೆ ಅಲ್ಲಿ 498A ಡೌರಿ ಹ್ಯಾರಾಸ್ಮೆಂಟ್ ಅಂತ ಕರೀತಾರೆ. ಡೌರಿ ಹ್ಯಾರಾಸ್ಮೆಂಟ್ ಆದಲ್ಲಿ ನೀವು ಮಾನ್ಯ ನ್ಯಾಯಾಲಯದಿಂದ ವಿವಾಹ ವಿಚ್ಛೇದನಿಗೆ ಅರ್ಜಿ ಸಲ್ಲಿಸಬಹುದು. ಆದರೆ ಅಲ್ಲಿ ಚರ್ಚೆ ಆಗುವುದು ಕ್ರುಯಾಲಿಟಿ ಬಗ್ಗೆ ಅಷ್ಟೇ. ಡೈವರ್ಸ್ ಕೇಸ್ನಲ್ಲಿ ನೀವು 498 ಮತ್ತೆ GMFC ಕೋರ್ಟಿಗೆ ಹೋಗ್ಬೇಕು, ಕ್ರಿಮಿನಲ್ ಪ್ರಕರಣನ ದಾಖಲು ಮಾಡಬೇಕು. ಈ 498A ನನ್ನ ಅನುಭವದ ಪ್ರಕಾರ ಈ ಉಪಯೋಗಕ್ಕಿಂತ ಹೆಚ್ಚು
ದುರುಪಯೋಗ ನಾವು ಭಾಳಷ್ಟು ಪ್ರಕರಣದೊಳಗೆ ಕಾಣಿಸ್ತೀವಿ. ಗಂಡಗೆ ಹೆದರಿಸು, ಅವ್ರ ಮನೆಯವ್ರಿಗೆಲ್ಲರ ಮೇಲೆ ಕೇಸ್ ಮಾಡು. ಯಾರೋ ಪಾಪ ಗಂಡನ ಸಹೋದರಿ ಪುಣೆ ಒಳಗೂ ಬೆಂಗಳೂರು ಒಳಗೂ ಬೇರೆ ರಾಜ್ಯ ಒಳಗೂ ಅವ್ರು ತಮ್ಮ ಜೀವನ ಒಳಗೆ ಇರ್ತಾರೆ. ಅವ್ರ ಹೆಸರು ಕೂಡ ಆ FIR ಒಳಗೆ ಹಾಕಿಸ್ತಾರೆ. ಇಂಥ ಪ್ರಕರಣಗಳು ಭಾಳಷ್ಟಾಗಿವೆ 498 ಒಳಗೆ. ದಟ್ ಈಸ್ ಕಾಲ್ಡ್ ಡೌರಿ ಹ್ಯಾರಾಸ್ಮೆಂಟ್ ಅಂತ ಕರೀತಾರೆ. ಅದ್ರ ಜೊತೆಗೆ ಇನ್ನೊಂದು ಸೆಕ್ಷನ್ ಬರ್ತೈತೆ ನಮ್ಮಲ್ಲಿ, ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟ್ 113A 113 ಯಾವುದೇ ಒಬ್ಬ ಮಹಿಳೆ 7 ವರ್ಷದ ಒಳಗಡೆ ಮದುವೆ ಆದ ನಂತರ ಅಸಹಜ ಸಾವು ಅಂತೀವಿ ನಾವು. ತಾವು ಕೇಳಿರ್ಬೋದು, ಯುಡಿ ಅಂತ ಕರೀತಾರೆ. ಬಾವಿ ಬೀಳೋದು, ಉರ್ಲು ಹಾಕೊಳ್ಳೋದು, ಅಥವಾ ಆಕೆನ ಪೋಸ್ಟ್ ಮಾರ್ಟಮ್ ಮಾಡಿದಾಗ ಆಕೆನ ಶರೀರದಲ್ಲಿ ವಿಷ ಬರೋದು. ವಿಷ ಹಾಕಿನೂ ಕೆಲವು ಮಂದಿ ಕೊಲ್ಲುವಂಥ ಪ್ರಕರಣಗಳನ್ನು ಅದಾವೆ. ಆಮೇಲೆ ಕೆಲವೊಂದು ಈ ಹೈ ಪ್ರೊಫೈಲ್ ಸೊಸೈಟಿ ಅಂತ ಒಂದು ಶಬ್ದ ಯೂಸ್ ಮಾಡ್ತೀವಿ. ಅಂದ್ರೆ ಹಣಕಾಸಿನ ವ್ಯವಸ್ಥೆ ಇರ್ತೈತಿ, ಭಾಳಷ್ಟು ಅವಕಾಶಗಳೇನಿರ್ತಾವೆ. ಅಲ್ಲಿ ಮೆಡಿಕಲ್ ಅಸಿಸ್ಟೆಂಟ್ ಅಂತೀವಿ. ಅಂದ್ರೆ ಕೆಲವೊಂದು ಔಷಧಗಳು ಈ ಮಾನವನ ಜೀವಕ್ಕೆ ಹಾನಿಕಾರಿ ಆಗುವಂತ ಇರ್ತಾವೆ. ಅದು ಔಷಧ ರೂಪೊಳಗೆ ಕೊಟ್ಟು ಅದನ್ನು ಉಪಯೋಗ ಮಾಡ್ತಾರೆ. ಇಂಥ ಪ್ರಕರಣಗಳನ್ನು ಅದಾವೆ. ಹೀಗಾಗಿ ಆ ಅಸಹಜ ಸಾವು ಅದು ಡೌರಿ ಹ್ಯಾರಾಸ್ಮೆಂಟಿಗೆ ಆಗೈತೋ ಅನ್ನೋದು ಪೊಲೀಸರು ತನಿಖೆ ಮಾಡಿ ಚಾರ್ಜ್ ಶೀಟನ್ನು ಕೋರ್ಟ್ಗೆ ದಾಖಲು ಮಾಡ್ತಾರೆ. ಈ ವಿಚ್ಛೇದನ ಬಗ್ಗೆ ಹೇಳಬೇಕಂದ್ರೆ ಕ್ರುಯಾಲಿಟಿ, ಮನೆಯಲ್ಲಿ ಅತ್ತೆ ಮಾವ ನಾದನಿ ಹೆಣ್ಣಿಗೆ ಭಾಳ ಹ್ಯಾರಾಸ್ಮೆಂಟ್ ಮಾಡ್ತಾರೆ. ಇಷ್ಟು ನೋವು ಮಾಡ್ತಾರಂದ್ರೆ ಆಕೆ ಸಹಜವಾಗಿ ಗಂಡನ ಜೊತೆ ಬಾಳೆ ಮಾಡೋದು ಕಷ್ಟ ಆಗುತ್ತೆ. ಡೈವರ್ಸ್ ಮೀನ್ಸ್ ಡಿಸಲ್ಯೂಷನ್ ಆಫ್ ಮ್ಯಾರೇಜ್. ನಿಜವಾಗಿ ಹೇಳಬೇಕಂದ್ರೆ ತಾವು ಪೂರ್ವದಲ್ಲಿ ಹೇಳಿದ್ರಿ ಇದು ಮ್ಯಾರೇಜಸ್ ಮೇಡ್ ಇನ್ ಹೆವನ್. ಅದು ಸುಳ್ಳಲ್ಲ. ಯಾಕಂದ್ರೆ ಈ ನಮ್ಮ ಭಾರತೀಯ ಸಂಸ್ಕೃತಿ ಒಳಗೆ ಏಕಾಂಗಿಯಾಗಿ ಸನ್ಯಾಸಿಯಾಗಿ ಆಯುಷ್ಯದ ನಂತರ ಈ ಕೃತ್ಯವನ್ನು ತ್ಯಾಗ ಮಾಡೋದು ಬೇರೆ. ಒಂದು ಸಂಗಾತಿಯನ್ನು ಇಟ್ಕೊಂಡು ಕುಟುಂಬವನ್ನು ಸಂಭಾಳಿಸಿಕೊಂಡು ನಮ್ಮದೇ ಆದಂಥ ಜೀವನ, ಅವಲಂಬಿತ ಜೀವನ, ಅದು ಯಾರ ಜೊತೆಯಲ್ಲಿ ಸಂಗಾತಿ. ಅದಕ್ಕೆ ನಮ್ಮ ಭಾರತ ದೇಶದೊಳಗೆ ಹೆಂಡತಿಗೆ ಅರ್ಧಾಂಗಿನಿ ಅಂತ ಕರೀತಾರೆ. ಆಕೆಲ್ಲ ತ್ಯಾಗ ಮಾಡಿ ಬರ್ತಾಳೆ, ತನ್ನ ತವ್ರ ಮನೆ ಬಿಡ್ತಾಳೆ, ತಂದೆ ತಾಯಿನೂ ಬಿಡ್ತಾಳೆ, ಎಲ್ಲ ಬಿಟ್ಟು ನನ್ನ ಮನೆ ಅನ್ನುವಂಥದ್ದು ಭಾವನೆಯಿಂದ ಬಂದಾಗ ಆಕೆಗೆ ಈ ಗಂಡ ಕುಡಿದು ಬಡಿ ಮಾಡ್ತಾನೆ. ಅದು ಕೂಡ ತಪ್ಪ. ಜೂಜಾಟ ಮಾಡ್ತಾನ, ಡ್ರಗ್ಸು ಅವನು ವೈಯಕ್ತಿಕ ಕೃತ್ಯ ಆದರೂ ಕೂಡ ಅದರ ಪರಿಣಾಮ ಹೆಂಡತಿ ಮೇಲೆ ಬೀಳುತ್ತೆ. ಅದರಿಂದ ಹಣಕಾಸಿನ ತೊಂದರೆ ಚಾಲು ಆಗುತ್ತೆ. ಯಾವುದೇ ಕಮ್ಯುನಿಟಿ ಒಳಗಿರಲಿ, ಯಾವುದೇ ಕ್ಲಾಸ್ ಆಫ್ ಪೀಪಲ್ ಇರಲಿ, ಇದು ಭಾರಿ ಅವಶ್ಯಕ. ಹಣಕಾಸಿನ ವ್ಯವಸ್ಥೆ ಅದು ಸ್ವಲ್ಪ ಇರ್ಬೋದು, ಹೆಚ್ಚಿಗೆ ಇರ್ಬೋದು. ಈ ಮಕ್ಕಳ ಎಜುಕೇಷನ್ ಆಗಲಿ, ದಿನನಿತ್ಯ ನಡೆಯೋದಾಗಲಿ, ಅಲ್ಲಿ ಹಣಕಾಸಿನ ತೊಂದರೆ ಆದಾಗ ಆಕೆಗೆ ಅಲ್ಲಿ ಹಿಂಸೆ ಕೊಡಕ್ಕೆ ಚಾಲು ಮಾಡ್ತಾರೆ ಗಂಡ. ಹೀಗಾಗಿ ಆ ಹಿಂಸೆನೆ ತಾಳಲಾರದೆ ತನ್ನ ವೈಯಕ್ತಿಕ ಜೀವನವನ್ನು ಆಕೆ ಮುಂದೆ ಬೇರೆ ಹುಡುಕಬೇಕು ಅನ್ನುವಂಥ ದಾರಿ ಇದ್ದಾಗ ಆ ಕ್ರುಯಾಲಿಟಿ ಮೇಲೆ ಆಕೆ ಡೈವರ್ಸ್ ಪಿಟಿಷನ್ ಫೈಲ್ ಮಾಡ್ಬೋದು. ಅದ್ರ ಜೊತೆಗೆ ಈ ಈಗ ಒಂದು ಈ ದುರುಪಯೋಗ ಅನ್ನೋದಂದ್ರಲ್ಲ, ಈ 498A ಅಂತ ಒಂದೇನೋ ಇದೆ, IPC ಸೆಕ್ಷನ್ ಡೌರಿ ಹ್ಯಾರಾಸ್ಮೆಂಟ್. 498A ಕ್ರೌರ್ಯ ಅಂತೇನೋ ಬರುತ್ತಂತೆ. ಅಲ್ಲ, ಅದು 498 ಏನಿದೆಯಲ್ಲ, ಅದರೊಳಗೆ ಉದ್ದೇಶ ಈ ಮದುವೆ ಆದಂಥ ಹೆಣ್ಮಗಳಿಗೆ ದುಡ್ಡು ತಗೊಂಡು ಬರಲಿಕ್ಕೆ, ವರದಕ್ಷಿಣೆ ತಗೊಂಡು ಬರಲಿಕ್ಕೇನ ತೊಂದರೆ ಕೊಡ್ತಾರೆ. ಅದೇ 498. ಅದಕ್ಕೆ ಕನ್ನಡ ಒಳಗೆ ವರದಕ್ಷಿಣೆ ಕಿರುಕುಳ ಅಂತ ಇರ್ತಾರೆ. ಅದು ಮಾನಸಿಕ ಇರ್ತೈತಿ, ದೈಹಿಕ. ಅದು 498A. ಇದು ಬಹಳ ದುರ್ಬಳಕೆ ಮಾಡ್ಕೊಳ್ತಾ ಇದ್ದಾರೆ. ಇದರಿಂದ ವ್ಯವಸ್ಥೆ ಹಾಳಾಗ್ತಾ ಇದೆ. ನೋಡಿ, ವ್ಯವಸ್ಥೆ ಬಗ್ಗೆ ಇರುವಂತಹ ಅಧಿಕಾರಿಗಳು, ಈ ಪೊಲೀಸರು ಜವಾಬ್ದಾರಿಯುತವಾಗಿ ಇದೊಂದೇ ವಿಷಯಕ್ಕಲ್ಲ, ಎಲ್ಲ ವಿಷಯಕ್ಕೆ ನಡೆದ ಸುವ್ಯವಸ್ಥೆನೇ ಇರ್ತದೆ. ಆದರೆ ಅಲ್ಲಿ ಹೋಗುವಂತಹ ನೊಂದ ಮಹಿಳೆ ಯಾವ ಉದ್ದೇಶ ಒಳಗೆ ಹೋಗ್ತಾಳೆ ಅನ್ನೋದು ಕನ್ಸಿಡರ್ ಮಾಡೋದು. ಆ ಪೊಲೀಸರು ತನಿಖೆ ಮಾಡೋದು. ಆ ಕಂಪ್ಲೇಂಟ್ ಬಂದ ತಕ್ಷಣ ಈಗ ಒಂದು ಉದಾಹರಣೆ ಹೇಳ್ತೇನೆ. ಆ ಹೆಣ್ಮಗಳು ಅಡಿಗೆ ಮನೆಯಲ್ಲಿ ತನ್ನಷ್ಟು ತಾನು ಕೆಲಸ ಮಾಡ್ತಿರ್ತಾಳೆ. ಅತ್ತೆ ಮತ್ತು ಮಾವ
ಬೇರೆ ಕೋಣೆಯೊಳಗಿರ್ತಾರೆ, ಗಂಡ ಏನೋ ದುಡಿಲಿಕ್ಕೆ ಹೋಗಿರ್ತಾನೆ. ಈ ಅತ್ತೆ ಮತ್ತು ಮಾವ ತಾವೇ ಮಾತಾಡ್ತಾರೆ, ನನ್ನ ಮಗಗ ಎಂಥದ್ದು ಸಿಕ್ತು, ನಮ್ಮ ಕಣ್ಣಾಗೇನ ಮಣ್ಣಾಗಿತ್ತು, ನಮಗೆ ಇಂಥ ಸೊಸಿ ಸಿಕ್ತು, ನಮ್ಗೆ ಹಂಗಾತು, ನನ್ನ ಮಗನಿಗೆ ಇನ್ನೂ ಚಲೋ ಸಿಗ್ಬೋದಿತ್ತು, ಇದು ಪೀಡಾ ಮನಿ ಹೊತ್ತು, ದೆವ್ವ ಮನಿ ಬಂತು. ಈ ರೀತಿ ಇವರ ಚರ್ಚೆಲಿಂದ ಆಕೆಗೆ ಮಾನಸಿಕ ಕಿರುಕುಳ ಸ್ಟಾರ್ಟ್ ಆಗ್ತದೆ. ಅದನ್ನು ತಡ್ಕೊಳ್ಳಾರ್ದನ ಎಷ್ಟೋ ಮಹಿಳೆಯರು ಊರ್ಲ ಹಾಕೊಂತಾರೆ, ಮಾವಿಗೆ ಬೀಳ್ತಾರೆ, ವಿಷ ಕುಡಿತಾರೆ. ಈ ಅತ್ತೆ ಮಾವ ನಾವೇನು ಮಾಡಿದ್ದೀವಿ, ನಮ್ಮಷ್ಟಕ್ಕೆ ನಾವು ಮಾತಾಡೀವಿ ಅನ್ನುವಂಥದ್ದು ಕೂಡ ಅದು ಅಪರಾಧನ, ಅದು ಕಿರುಕುಳ ಒಳಗೆ ಬರ್ತದೆ. ಅದು ಅಬೇಟ್ಮೆಂಟ್ ಟು ಕಮಿಟ್ ಸುಸೈಡ್ 304B ಒಳಗೆ ಬರ್ತದೆ. ಅದು ಕೂಡ ಹ್ಯಾರಸ್ಮೆಂಟೇ. ಓಕೆ, ಈ ಹಿಂದೂ ಕಾನೂನೊಳಗೆ ವಿಚ್ಛೇದನ, ಇದು ಕ್ರೂಯಾಲಿಟಿ. ಇದರ ಮೇಲೇನೂ ನೀವು ಕೋರ್ಟ್ನಲ್ಲಿ ಕೇಸ್ ಫೈಲ್ ಮಾಡಿ. ಇದು ಆದ ನಂತರ ಡೆಸರ್ಷನ್ ಅಂತ ಬರ್ತದೆ. ಅಂದ್ರೆ ಗಂಡ ಮತ್ತು ಹೆಂಡತಿ ದೂರ ಇರೋದು. ಆಕೆ ತವ್ರ ಮನೇಲಿ ಇರ್ತಾಳೆ, ಇವಾಗ ಗಂಡನ ಮನೆ. ಹಿರಿಯರು ನಡಕ್ಕೆ ಚರ್ಚೆ ಮಾಡ್ತಿರ್ತಾರೆ, ಕೂಡಿಸ್ಲಕ್ಕೆ ಪ್ರಯತ್ನ ಮಾಡ್ತಾರೆ. ತಪ್ಪು ಹೆಣ್ಣಿಂದರೇ ಇರ್ತೈತಿ, ಗಂಡಿಂದರೇ ಇರ್ತೈತಿ. ಆದರೆ ಇವರಿಬ್ಬರು ದೂರ ಇರ್ತಾರೆ. ಅವಾಗ ಎಷ್ಟು ದಿನ ದೂರ ಇರೋದು? ಹೆಂಡತಿ ತಪ್ಪಿದ್ರೆ ಗಂಡ ಎಷ್ಟು ದಿನ ಹೆಂಡತಿಯಿಂದ ದೂರ ಇರೋದು? ಗಂಡನ ತಪ್ಪಿದ್ರೆ ಹೆಂಡತಿ ಎಷ್ಟು ದಿವಸ ದೂರ ಇರಬೇಕು? ಅವ್ರಿಗೆ ಏನಾದ್ರು ಪರಿಹಾರ ಬೇಕಲ್ಲ. ಆವಾಗ ಡೆಸರ್ಷನ್ ಅಂದ್ರೆ ಇವರಿಬ್ರು 2 ವರ್ಷ ಮೇಲ್ಪಟ್ಟು ದೂರ ದಾಂಪತ್ಯ ಜೀವನವನ್ನ ಒಂದು ಕಡೆ ಇದ್ದು ನಡೆಸಲಿಲ್ಲ. ಅದಕ್ಕೆ ನಾವು ಸಿಂಗಲ್ ಶೆಲ್ಟರ್ ಅಂತ ಕರೀತೀವಿ. ಅಂದ್ರೆ ಒಂದ ಕಡೆ ಇದ್ದು 2 ವರ್ಷ ಮೇಲ್ಪಟ್ಟು ಇವ್ರು ಗಂಡ ಹೆಂಡತಿ ದಾಂಪತ್ಯ ಜೀವನನ, ದ್ಯಾಟ್ ಈಸ್ ಕಾಲ್ಡ್ ಡಿಸ್ಚಾರ್ಜ್ ಆಫ್ ಮ್ಯಾರಿಟಲ್ ಡ್ಯೂಟೀಸ್. ದಾಂಪತ್ಯ ಜೀವನದ ಕರ್ತವ್ಯಗಳನ್ನು ಇವರು ನಿಭಾಯಿಸಿಲ್ಲ, ಇವರು ದೂರಿದಾರ, ಒಂದಾಗಿಲ್ಲ, ದಟ್ ಈಸ್ ಡೆಸರ್ಷನ್. ಅದರ ನಂತರ ಈ ಯಾವುದೇ ಒಂದು ಹಿಂದೂ ಕಾಯ್ದೆಯೊಳಗೆ ಮದುವೆ ಆದಂತಹ ಪುರುಷ ಅಥವಾ ಮಹಿಳೆ ಅವರು ಧರ್ಮವನ್ನು ಚೇಂಜ್ ಮಾಡಿಬಿಡ್ತಾರೆ, ಧರ್ಮ ಬದಲಾವಣೆ ಮಾಡ್ತಾರೆ. ಗಂಡ ಏನು ಮಾಡ್ತಾರೆ? ಹಿಂದೂ ಯಾವುದೋ ಒಂದು ಎಕ್ಸ್ ಧರ್ಮವನ್ನು ನಾವು ಫಾಲೋ ಮಾಡ್ತಾರೆ, ಮಾಡಿ ನಾವು ಕನ್ವರ್ಟ್ ಆಗಿಬಿಡ್ತಾರೆ. ಅವಾಗ ಹೆಣ್ಣಿಗೆ ಅವಕಾಶ ಇರ್ತೈತಿ. ಹಿಂದೂ ಧರ್ಮನ ತ್ಯಜಿಸಿ ನಾನು ಹಿಂದೂ ಮ್ಯಾರೇಜ್ ಆಗಿ ತೊಗೊಂಡು ಮದುವೆ ಆಗಿದ್ದೀನಿ, ಆ ಕಾರಣಕ್ಕೆ ನನಗೆ ಡೈವರ್ಸ್ ಕೊಡ್ರಿ ಗಂಡನಿಂದ ಅಂತೇಳಿ ಮಾನ್ಯ ನ್ಯಾಯಕ್ಕೆ ಅರ್ಜಿ ಸಲ್ಲಿಸ್ಬೋದು. ಅದೇ ರೀತಿ ಈ ಮದುವೆ ಆದ ನಂತರ ಅಥವಾ ಮದುವೆ ಪೂರಕವಾಗಿ ಅವಂಗ ಕುಚ್ಚತನ ಇರ್ತದೆ, ಅನ್ಸೌಂಡ್ ಮೈಂಡ್, ಅಥವಾ ಇನ್ಕ್ಯೂರೇಬಲ್ ಡಿಸೀಸ್ ಅಂತೀವಿ. ಇವತ್ತು ನಾವು ಮೆಡಿಕಲ್ ಒಳಗೆ ಎಲ್ಲೋ ತಲುಪೀವಿ, ಆಗ ಪ್ರಾಣವನ್ನು ಉಳಿಸ್ಕೊಳ್ಳಿಕ್ಕೆ ಯಾವುದೇ ಔಷಧ ಇವತ್ತು ಮೆಡಿಕಲ್ ಸೈನ್ಸು ಕಂಡುಹಿಡಿದಿದೆ. ಸೊ ಅವಂಗ ಇನ್ಕ್ಯೂರೇಬಲ್ ಡಿಸೀಸ್ ಅನ್ನೋದು ಬರ್ತದೆ. ಆವಾಗೂ ಕೂಡ ಅಕ್ಕಿಗೆ ಮಾನ್ಯನ ಆಗಿದ್ರೆ ವಿಚ್ಛೇದನ ತಗೊಳಕ್ಕೆ ಅವಕಾಶ ಇದೆ. ನಂತರ ಈ ಗಂಡ ಏನು ಮಾಡ್ತಾನೆ, ಈಗೆಲ್ಲೋ ನಾವು ಬಹಳ ಕಡಿಮೆ ಕಾಣ್ತೀವಿ ಒಂದು ರೋಗ, ಲೆಪ್ರಸಿ ಅಂತ, ಕುಷ್ಠರೋಗ ಅಂತ ಕರಿತೀವಿ. ಆ ಕುಷ್ಠರೋಗದಿಂದ ಅವ ಬಳತಿದ್ರು ಕೂಡ ಆ ಸಮಯಕ್ಕೂ ಅಕ್ಕಿಗೆ ಡೈವರ್ಸ್ ತಗೊಳ್ಳುವಂಥ ರೆಸೊಲ್ಯೂಷನ್ ಆಫ್ ಮ್ಯಾರೇಜ್ ಹಿಂದೂ ಮ್ಯಾರೇಜ್ ಆಗ್ತೊಳಗೆ ಅಕ್ಕಿಗೆ ಅಧಿಕಾರ ಆ ಗ್ರೌಂಡ್ ಮೇಲೂ ವಿಚ್ಛೇದನ ತಗೋದು. ಆಮೇಲೆ ಕೆಲವೊಮ್ಮೆ ಏನಾಗುತ್ತೆ, ಗಂಡ ಹೆಂಡತಿ ಬಿಟ್ಟು ಹೋಗ್ಬಿಡ್ತಾನೆ, ಪತ್ತೆನೇ ಇರಲಿಲ್ಲ, ಎಲ್ಲೋ ಹುಡುಕ್ತಾರೆ, ರಿಲೇಟಿವ್ಸು ಕೇಳ್ತಾರೆ, ಎಲ್ಲ ಪೊಲೀಸ್ ಕಂಪ್ಲೇಂಟ್ ಕೊಡ್ತಾರೆ, ಮಿಸ್ಸಿಂಗ್ ಕಂಪ್ಲೇಂಟ್ ಆಗ್ತೈತಿ, ಎಲ್ಲ ಹುಡುಕ್ತಾರೆ. ಅವ್ನು ಬರಲೇ ಇಲ್ಲ ಅಂದ್ರೆ ಪರಿಹಾರ ಏನು? ಆ ಹೆಣ್ಮಗಳಿಗೆ ಆಸ್ತಿ ವಿಷಯ ಇರ್ತೈತಿ, ಮಕ್ಕಳ ಎಜುಕೇಷನ್ ಇರ್ತೈತಿ, ತಾನು ಬದುಕಬೇಕಾಗಿರ್ತೈತಿ. ಆವಾಗ ಸತತವಾಗಿ 7 ವರ್ಷ ಅವ ಕಾಣೆಯಾಗಿದ್ದರೆ ಆವಾಗ ಕೂಡ ಹಿಂದೂ ಕಾನೂನೊಳಗೆ ಡೈವರ್ಸ್ ತಗೊಳ್ಳಿಕ್ಕೆ ಅಕ್ಕಿಗೆ ಅವಕಾಶ. ಅನೈತಿಕ ಸಂಬಂಧ ಅನ್ನೋದೊಂದು. ಅನೈತಿಕ ಸಂಬಂಧ ಅದನ್ನು ಕೋರ್ಟ್ ಒಳಗೆ ಪ್ರೂವ್ ಮಾಡೋದು ಯೂಶಲಿ ಬಹಳ ಕಷ್ಟ. ಯಾಕಂದ್ರೆ ಯಾರೇ ತಪ್ಪು ಮಾಡಿದವ್ರು ಬಂದು ಮಾನ್ಯ ನ್ಯಾಯಾಲಯದವರಿಗೆ ನಾ ತಪ್ಪು ಮಾಡಿ ನಾನು ಹೇಳೋದು ನಾವೆಲ್ಲೂ ಕಂಡಿಲ್ಲ. ಅಲ್ಲಿ ಯಾರು ಆ ಆಪಾದನೆ ಮಾಡ್ತಾರೆ, ಸ್ಪೌಸ್ ಗಂಡ ಹೆಂಡತಿ ಮೇಲೆ ಮಾಡಿದ್ರೆ ಅಥವಾ ಹೆಂಡತಿ ಗಂಡನ ಮೇಲೆ ಮಾಡಿದ್ರೆ,
ಅದು ಅವರು ಸಾಬೀತುಪಡಿಸ್ಬೇಕಾಗುತ್ತೆ. ಯಾರು ಮಾಡಿರ್ತಾರೆ ಅವರು ಮಾಡಿರ್ತಾರೆ. ಒಂದು ವೇಳೆ ಆ ರೀತಿ ಏನಾದರೂ ಆ ಮದುವೆ ಆದಂಥ ಹಿಂದೂ ಲೇಡಿ ಬೇರೆ ಜೊತೆ ಅನೈತಿಕ ಸಂಬಂಧ ಬಂದು ಅದರಿಂದ ಏನಾದರೂ ಆಕೆ ಪ್ರೆಗ್ನೆನ್ಸಿ ಆದರೆ ಅದನ್ನು ಗಂಡ ಪ್ರೂವ್ ಮಾಡಿದರೆ ಆವಾಗ ಸಿ ಈಸ್ ನಾಟ್ ಎಂಟೈಟಲ್ಡ್ ಟು ಗೆಟ್ ಮೇಂಟೆನೆನ್ಸ್. ಓಕೆ, ಆಕೆಗೆ ಆ ಅಧಿಕಾರ ಕಳ್ಕೊಂತಾರೆ. ಒಂದು ವೇಳೆ ಗಂಡ ಏನಾದರೂ ಅನೈತಿಕ ಸಂಬಂಧ ಹೊಂದಾನ ಅನ್ನುವಂಥ ಆಪಾದನೆ ಮೇರೆಗೆ ಈ ಹೆಣ್ಣು ಆ ವಿವಾಹ ವಿಚ್ಛೇದನೆ ಅರ್ಜಿ ಕೋರ್ಟಿಗೆ ಸಲ್ಲಿಸಿದ್ರೆ ಆ ಹೆಣ್ಣು ಸಾಬೀತುಪಡಿಸ್ಬೇಕು. ಇಲ್ಲಿ ಏನಾಗತ್ತಂದ್ರೆ ಮಾನ್ಯ ನ್ಯಾಯಾಲಯಕ್ಕೆ ಬರೋಕ್ಕಿಂತ ಮುಂಚಿತವಾಗಿನ ಈ ಕಲಹೆ ಆ ಕುಟುಂಬದೊಳಗೆ ಒಂದು ಜಗಳದ ರೂಪದಲ್ಲಿ ಉದ್ಭವ ಆಗಿಬಿಟ್ಟಿರ್ತೈತಿ. ಮೊಬೈಲ್ ಚೆಕ್ ಮಾಡೋದು, ವಾಟ್ಸಪ್ ಚೆಕ್ ಮಾಡೋದು, ಸಂಶಯ ದೃಷ್ಟಿಯಿಂದ ನೋಡೋದು, ಇದು ಎರಡೂ ಕಡೆ ಅದ. ಎರಡೂ ಕಡೆ ಅದ. ಹೆಂಡತಿ ಮೇಲೇನೂ ಸಂಶಯ ಮಾಡೋರು ಅದಾರ, ಗಂಡನ ಮೇಲೇನೂ ಸಂಶಯ ಮಾಡೋರು. ಆದ್ರೆ ಇದಕ್ಕೆ ಈ ಕಾನೂನು ಹೊರತಾಗಿ ಈಗ ನಮ್ಮ ಡೈವರ್ಸ್ ಜುಡಿಷಿಯಲ್ ಈ ಸಪರೇಷನ್ ಇದರ ಅರ್ಥ ಪರಿಣಾಮ ಏನು ನೋಡ್ರಿ. ಹಿಂದೂ ಕಾನೂನಿನಲ್ಲಿ ಜುಡಿಷಿಯಲ್ ಸಪರೇಷನ್ ಅನ್ನೋದು ಕೂಡ ಮಾನ್ಯ ನ್ಯಾಯಾಲಯದಿಂದ ಪರಿಹಾರಕ್ಕೆ ಅವಕಾಶ ಇದೆ. ಡೈವರ್ಸ್ ಅಂದ್ರೆ ಇಟ್ ಈಸ್ ಫೈನಲ್ ಡಿಗ್ರಿ ವೇರ್ ದಿ ಡಿಸಲ್ಯೂಷನ್ ಆಫ್ ಮ್ಯಾರೇಜ್ ಟುಕ್ ಪ್ಲೇಸ್ ಅಂಡ್ ದ ಟೈ ಆಫ್ ಹಸ್ಬೆಂಡ್ ಅಂಡ್ ವೈಫ್ ವಿಲ್ ಬಿ ಡಿಸ್ಚಾರ್ಜ್. ಅಂದ್ರೆ ಹಿಂದೂ ಕಾನೂನಿನ ಅಡಿಯಲ್ಲಿ ಈ ವಿವಾಹ ವಿಚ್ಛೇದನೆ ಡಿಕ್ರಿ ಆತಂದ್ರೆ ಅವರಿಬ್ರು ಯಾವಾಗಲೂ ಗಂಡ ಹೆಂಡತಿಯಾಗಿ ಉಳಿಯಂಗಿಲ್ಲ. ಜುಡಿಷಿಯಲ್ ಸಪರೇಷನ್ ಒಳಗೆ ಗಂಡ ಮತ್ತು ಹೆಂಡತಿ ಬೇರೆ ಇರ್ತಾರೆ. ಅಲ್ಲೇ ದಿ ರೈಟ್ಸ್ ಆರ್ ಸೇಮ್, ಅವ್ರ ಹಕ್ಕು ಹಂಗೆ ಉಳಿತಾವ, ಆದ್ರೆ ಅವ್ರು ಬೇರೆ ಇರ್ತಾರೆ. ವಿಚ್ಛೇದನ ಆಗಂಗಿಲ್ಲ, ಅದು ವಿಚ್ಛೇದನ ಆಗಂಗಿಲ್ಲ. ಅಲ್ಲೇ ಸಪರೇಷನ್ ಅಂದ್ರೆ ಜುಡಿಷಿಯಲ್ ಮಾನ್ಯ ನ್ಯಾಯಾಲಯ ಆದೇಶ ಮಾಡುತ್ತೆ ಮತ್ತು ಅವಕಾಶ ಮಾಡಿ ಕೊಡ್ತೈತಿ. ನೀನು ಬೇರೆ ಇರಬಹುದು, ನೀನು ಬೇರೆ ಇರಬಹುದು. ಅಲ್ಲೇ ಡಿಸಲ್ಯೂಷನ್ ಆಫ್ ಮ್ಯಾರೇಜ್ ಆಗಂಗಿಲ್ಲ. ಹಿಂಗ ಆಗುವಂತ ಪರಿಸ್ಥಿತಿ ಟು ದಿ ಪಾಯಿಂಟ್. ನಂದು ಸಲಹೆ ಅಂದ್ರೆ ಕೌಟುಂಬಿಕ ಸಮಸ್ಯೆ ಅಂದ್ರೆ ಮಾನ್ಯ ನ್ಯಾಯಾಲಯಕ್ಕೆ ಬರುವುದು ಸಮಂಜಸ ಅಲ್ಲ. ಯಾಕೆ ಸಮಂಜಸ ಅಲ್ಲ ಅಂದ್ರೆ ಈ ಕಾನೂನು ಅಡಿಯಲ್ಲಿ ಹೊರತಾಗಿ ಈಗ ಒಂದು ಉದಾಹರಣೆ ಹೇಳಬೇಕಂದ್ರೆ ಆಸ್ತಿ ವಿಷಯ ಆಗಲಿ, ದುಡ್ಡಿನ ವಿಷಯ ಆಗಲಿ, ನೀವು ಏನಾದ್ರೂ ಕೋರ್ಟ್ನಲ್ಲಿ ಮಾಡ್ಬೋದು. ಇಲ್ಲೇ ಒಬ್ಬ ವೈಯಕ್ತಿಕ ಮನುಷ್ಯನ ಭಾವನೆಗಳಿರ್ತಾವೆ. ಅದ್ರ ಮೇಲೆ ಗಂಡ ಮತ್ತು ಹೆಂಡತಿ ಅಷ್ಟೇ ಇರಂಗಿಲ್ಲ. ಕುಟುಂಬ ಒಳಗೆ ಅವ್ರ ತಂದೆ ತಾಯಿ ಇರ್ತಾರೆ, ಗಂಡನ ತಂದೆ ತಾಯಿ ಇರ್ತಾರೆ, ಇವರಿಗೆ ಮಕ್ಕಳು ಇರ್ತಾವೆ, ಮಕ್ಕಳ ಭವಿಷ್ಯ ಇರ್ತೈತಿ. ಇವರಿಬ್ಬರು ಮಾಡಿದ ತಪ್ಪಿಗೆ ಪರಿಹಾರ ಮನೆಯಲ್ಲೇ ಹುಡ್ಕೊಂಡ್ರೆ ಆ ಮಕ್ಕಳ ಭವಿಷ್ಯ ಉಳಿತೈತಿ. ಆ ಸೀನಿಯರ್ ಸಿಟಿಜನ್ಸ್ ಅವ್ರೇನೋ ಒಂದು ಕನಸು ಕಂಡಿರ್ತಾರೆ, ಅವ್ರ ಸುಖ ಉಳಿತೈತಿ. ಆ ಕಾರಣಕ್ಕೆ ನಿಮ್ಮ ಏನೇ ಸಮಸ್ಯೆ ಇದ್ರೆ ಮೊದಲು ಹಿರಿಯರಲ್ಲಿ ತಮ್ಮಲ್ಲಿ ಬಗೆಹರಿಸ್ಕೊರಿ. ಒಂದು ಕೋಣೆಯಲ್ಲಿ ಗಂಡ ಮತ್ತು ಹೆಂಡಿ ತಪ್ಪು ಮಾಡಿದ್ರೆ ತಪ್ಪು ಒಪ್ಕೊಂಡು ತಿದ್ಕೋರಿ. ಆದರೆ ಆ ಮಾಡಿದ ತಪ್ಪನ್ನ ಮತ್ತೆ ಮರು ತಪ್ಪು ಮಾಡಕ್ ಹೋಗ್ಬೇಡಿ, ಪುನರಪಿ ಮಾಡಬೇಡ್ರಿ. ಡೋಂಟ್ ರಿಪೀಟ್ ದ ಮಿಸ್ಟೇಕ್ಸ್ ಅಂಡ್ ಪ್ಲೀಸ್ ಗೋ ವಿತ್ ದಿ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಬಿಟ್ವೀನ್ ಹೋಮ್ ಓನ್ಲಿ. ಡೋಂಟ್ ಕಮ್ ಔಟ್ ಸೈಡ್. ನಿಮ್ಮಲ್ಲಿ ಮುಗಿಸಿದ್ರೆ ಇದು ನಮ್ಮ ದೇಶದ ಸಂಸ್ಕೃತಿನೂ ಉಳಿತೈತಿ. ಆಮೇಲೆ ತ್ಯಾಗ ಅನ್ನುವಂಥದ್ದು ಹೆಚ್ಚು ನಾವು ಬೇರೆ ಕಡೆ ಕಾಣೋಕ್ಕಿಂತ ಗಂಡ ಮತ್ತು ಹೆಂಡತಿ ಒಳಗೆ ಕಾಣಬೇಕು. ತಪ್ಪಿದ್ದರೂ ಕೂಡ ತಪ್ಪನ್ನು ಒಪ್ಪಿಕೊಂಡು ಬಾಳೆ ಮಾಡಿದ್ರೆ ಅದು ಯಾವಾಗಲೂ ಸುಖಾಂತವಾಗಿ ಅಂಡರ್ಸ್ಟ್ಯಾಂಡಿಂಗ್ ಆಗಿ ಜೀವನ ಸಂತೋಷವಾಗಿ ಸಾಕ್ತೈತಿ. ಇದುವರೆಗೆ ಪಠಾಣ್ ಸರ್ ಮಾತುಗಳನ್ನು ಕೇಳಿದರೆ ಸೀನಿಯರ್, ಅವರು ಸುಮಾರು 20-25 ವರ್ಷಗಳ ಕಾಲ ಅದರ ಅನುಭವ ಇದೆ. ಈ ಡಿಸ್ಟಿಕ್ಕು, ಹೈಕೋರ್ಟು, ಅಲ್ಲಿ ಸುಪ್ರೀಂ ಕೋರ್ಟ್ವರೆಗೆ ಅವರ ವಾದಗಳು ನಡೀತಾರೆ. ಅವರು ವಿಚಾರಗಳನ್ನು ನೀವು ಕೇಳಿದ್ರಲ್ಲ, ವಿಚ್ಛೇದನ ಯಾಕೆ ಆಗ್ತಾ ಇದ್ದಾನೆ ಅಂದರೆ ಕಾಮನ್ ಆಗಿ ಹೇಳೋದಂದ್ರೆ ಅಹಂಕಾರ, ಅಪನಂಬಿಕೆ, ಆರ್ಥಿಕ ಹೊರೆ, ನಿರಂತರ ವಿವಾದ, ಗಂಡ ಹೆಂಡತಿ ಸದಾ ಚರ್ಚೆ ಮಾಡೋದು, ವಿವಾಹ ಸುಮ್ಮನೆ ಕೆದಕೋದು, ಒಬ್ಬರ ಭಾವನೆಗಳನ್ನು ಇನ್ನೊಬ್ಬರ ಭಾವನೆಗಳು ಕೆದಕೋದು, ಆಮೇಲೆ ಸಂಶಯ. ಇದು ಬಹಳ ನೀವು ಏನು ಜಗತ್ತಿನಾಗ ಯಾವುದಕ್ಕಾದ್ರೂ ಔಷಧ ಇದೆ, ಸಂಶಯ ಇದಕ್ಕೆ ಇರೋದಿಲ್ಲ. ಇದ್ರ ಜೊತೆಗೆ ಏನಂತ ಕೇಳಿ ಆರ್ಥಿಕ ಸಮಸ್ಯೆ.
ಹೆಂಡತಿ ಗಂಡ, ಗಂಡ ಹೆಂಡತಿ, ಅವರ ಇಬ್ಬರ ಮಧ್ಯ ಎಲ್ಲಕ್ಕಿಂತ ಮುಖ್ಯ ಅಂದರೆ ಕಮ್ಯುನಿಕೇಷನ್ ಗ್ಯಾಪ್, ಸಂವಹನ ಅಂತ ನಾವು ಹೇಳ್ತೀವಿ. 65% ಡೈವರ್ಷನ್ ಆಗೋದೇ ಇದೆ ಕಮ್ಯುನಿಕೇಷನ್, ಇಬ್ಬರ ನಡುವೆ ತಿಳುವಳಿಕೆ. ಆಮೇಲೆ ಏಜ್ ಡಿಫ್ರೆನ್ಸ್ ಇರ್ತದೆ, ಹೆಣ್ಣಿಗೆ ಭಾಳ ಕಡಿಮೆ, ಗಂಡಿಗೆ ಹೆಚ್ಚಿರ್ತದೆ. ಅಲ್ಲಿ ಇವಳು ತಿಳ್ಕೊಳ್ಳೋದು ಬೇರೆ, ಆ ಮನುಷ್ಯ ತಿಳ್ಕೊಳ್ಳೋದು ಬೇರೆ. ಈಗ ಒಂದು ಎಕ್ಸಾಂಪಲ್ ಅಂದರೆ ಚಂದನ್ ಶೆಟ್ಟಿ ನಿವೇದಿತಾ ಗೌಡ, ಇದೇ ರೀಸನ್ ಇದೆ ವಿಚ್ಛೇದನ. ಆಮೇಲೆ ಇನ್ನು ಹ್ಯಾಬಿಟ್ಸ್, ಚಟಗಳಿದಾವಲ್ಲ, ಇದಕ್ಕೊಂದು 6% ಡೈವರ್ಷನ್ ಆಗ್ತಾ ಇದೆ, ಅಂದರೆ ಡೈವರ್ಸ್ ಕೊಡ್ತಾ ಇದ್ದಾರೆ. ಅದರ ಜೊತೆಗೆ ಒಂದು ವಯಸ್ಸಿನ ಬಿಕ್ಕಟ್ಟು ಇದು 13% ಇದೆ. ದೈಹಿಕ ಮಾನಸಿಕ ನಿಂದನೆ ಇದು 28% ಇದೆ. ಈ ವಿವಾದಗಳು ಹೆಂಗಂದ್ರೆ ಆಮೇಲೆ ಬಹುಮುಖ್ಯ ಅಂದ್ರೆ ಸಂಗಾತಿ ಜೊತೆಗೆ ಆಕ್ರಮಣಕಾರಿ ಒಂದು ನಡವಳಿಕೆ, ಅಂದ್ರೆ ಕ್ರೂರತನ ಅವಳ ಜೊತೆಗೆ ಯಾವಾಗಲೂ ಅವಳ ನೋವು, ದೈಹಿಕ ಮಾನಸಿಕ ಸೋಷಿಯಲ್ ವ್ಯವಸ್ಥೆ, ಇವೆಲ್ಲ ಅವಳ ನೋವುಗಳನ್ನು ತಿಳ್ಕೊಳ್ಳೋದೇ ಇಲ್ಲ, ಅವಳ ಭಾವನೆಗಳನ್ನು ಅರ್ಥ ಮಾಡ್ಕೊಳ್ಳೋದೇ ಇಲ್ಲ. ಬೋತ್ ಗಂಡ ಅವ ಬಂದ ತಕ್ಷಣ ಅವಳಿಗೇನೋ ಅಪೇಕ್ಷೆ, ಇವಳಿಗೇನೋ ಅಪೇಕ್ಷೆ, ಅವನಿಗೇನೋ ಅಪೇಕ್ಷೆ, ಎರಡೂ ಆಗಬೇಕು ಅಂದ್ರೆ ಇಬ್ರು ಫಿಸಿಕಲಿ ಮೆಂಟಲಿ ಒಂದು ವ್ಯವಸ್ಥಿತವಾಗಿರ್ಬೇಕು. ಕುಟುಂಬ ಅಂದ್ರೆ ಒಬ್ಬರು ಸೈಡ್ ಅಲ್ಲ, ಒಂದು ಸೈಡ್ ಅಲ್ಲ, ಇದು ಬೋತ್ ಸೈಡ್. ಆಮೇಲೆ ಒಂದು ಸಂಸಾರಿಕ ಕಟ್ಟಪ್ಪಳೆ, ಜಾಯಿಂಟ್ ಫ್ಯಾಮಿಲಿ ಇರ್ತಾರ, ಅಲ್ಲಿ ಬಹಳ ತೊಂದರೆ. ಇನ್ನು ಸಿಂಗಲ್ ಫ್ಯಾಮಿಲಿ ಇರ್ತಾರ, ಅವ್ರಿಗೆ ಅವಿಭಕ್ತ ಕುಟುಂಬ, ವಿಭಕ್ತ ಕುಟುಂಬ ಅಂತ ಹೇಳ್ತೀವಿ ನಾವು, ಇಲ್ಲಿ ಸಮಸ್ಯೆಗಳು. ಆಮೇಲೆ ಎಲ್ಲಕ್ಕಿಂತ ನಿಮಗೆ ಮುಖ್ಯವಾಗಿ ಇವತ್ತು ಬಹಳ ಆಗೋದು ಅಂದ್ರೆ ಈ ವೃತ್ತಿ ಬದ್ಧತೆ ಅಂತೀವಿ ನಾವು. ಅದನ್ನು ಕರೆಕ್ಟಾಗಿ ಅವ್ರಿಗೆ ಕಾರ್ಯವ್ಯಸನ ಅಂತ ಹೇಳ್ತೀವಿ ನಾವು. ಇವತ್ತು ಲಾಯರ್ ಅವ್ರಿಗೆ 24/7 ನಿಮ್ಮ ಕೆಲಸ, ಈಗ ಆ ಕೆಲಸಕ್ಕೆ ನೀವು ಮಾಡಲೇಬೇಕು. ಹೌದಾ? ಅಲ್ಲ, ನಾನು ಈ ಕೋರ್ಟ್ ಕೆಲಸದಲ್ಲಿ ನಾನು ನನ್ನ ಹೆಂಡತಿಗೆ ಟೈಮ್ ಕೊಡಲಿಲ್ಲ ಅಂದ್ರೆ ಅಕಿನೂ ಡೈವರ್ಸ್ ಬರುವಂಥ ಸಂದರ್ಭನೂ ಬರ್ತಾವೆ, ಆಗ್ಬೋದು. ನಾವು ಸಮಯ ಕೊಡಲಿಲ್ಲ ಅಂದ್ರೆ ಯಾವುದೇ ರೀತಿ ಒಳಗಿರಲಿ, ಈ ಹೆಂಡತಿಗೆ ಮತ್ತು ಕುಟುಂಬಕ್ಕೆ ಸಮಯ ಕೊಡಲಿಲ್ಲ ಅಂದ್ರೆ ಕಲಹ ಅದು ಉದ್ಭವ ಆಗೋದ. ಸುಮಧುರವಾದಂಥ ಸಂಸಾರವನ್ನು ನಡೆಸಬೇಕು, ಮಧುರವಾದಂಥ ಏನು ಬಾಂಧವ್ಯವನ್ನು ಇಟ್ಕೋಬೇಕು ಅನ್ನುವಂಥ ಒಂದೇ ಒಂದು ಉದ್ದೇಶಕ್ಕೆ 100 ಸೈಡ್ ಹೇಳಿ ಒಂದು ಮದುವೆಯನ್ನು ಮಾಡಿರ್ತಾರೆ. ಆ ಮದುವೆ ಅಂದರೆ ಮಸಣ ಆಗಬಾರ್ದು. ಈ ಬದುಕಿಗೆ ಬಹಳ ಮುಖ್ಯ ಅಂದ್ರೆ ಮದುವೆ, ಸಂಗಾತಿ ಕಲ್ಪನೆ ಹಂಗಿರ್ತಾವೆ. ಅದ್ರ ಜೊತೆಗೆ ವಯಸ್ಸು ಅಂತರ ಇದ್ದಾಗ ಹೆಂಡತಿನ ವಯಸ್ಸು ಅಂತರ ಇರಲಿ, ಗಂಡಂದಿರಲಿ, ಸ್ವಲ್ಪ ತಾಳ್ಮೆಯಿಂದ ತಿಳ್ಕೊಳ್ಬೇಕು, ಸಹನೆ ಬೇಕು. ಇನ್ನು ದಂಪತಿಗಳಲ್ಲಿ ತಪ್ಪು ತಿಳುವಳಿಕೆಗಳು ಬರ್ತಾವೆ. ಎಲ್ಲಕ್ಕಿಂತ ಮುಖ್ಯ ಅಂದರೆ ವಿವಾಹಕ್ಕಿಂತ ಮೊದಲು ಆಗುವಂಥ ಘಟನೆಗಳು. ಮದುವೆ ಆಗಿರ್ತೈತಿ, ಮೊದಲ ಒಂದೇನೋ ಅಫೇರ್ ಇರ್ತಾವೆ, ಆಕೆ ಹೆಂಡತಿಗಿರಲಿ ಗಂಡಿಗಿರಲಿ, ಮೊದಲಿನ ಅಫೇರ್. ಇವೆಲ್ಲ ನೀವು ಮದುವೆ ಆಗೋಕ್ಕಿಂತ ಪೂರ್ವದಲ್ಲಿ ಪ್ರತಿಯೊಂದನ್ನು ನಿರ್ಧರಿಸಿ ವಿಚಾರ ಮಾಡಬೇಕು. ಆಮೇಲೆ ಎಲ್ಲ ಏನು ಒಂದು ದೊಡ್ಡ ಸಮಸ್ಯೆ ಏನು ಅಂತ ಕೇಳಿದ್ರೆ, ಎಲ್ಲ ಸರಿ ಆಗುತ್ತೆ ಮದುವೆ ಆದಮೇಲೆ ಮದುವೆ ಮಾಡಿಬಿಡು ಅಂತ. ಆದರೆ ಅದು ಆದಮೇಲೆ ಆಗುವಂಥ ಅನಾಹುತಕ್ಕೆ ಯಾರು ಜವಾಬ್ದಾರರು? ಸೊ ಅದಕ್ಕೆ ಇಬ್ಬರು ಮೇಜರ್ ಇರಬೇಕು. ವಯಸ್ಸು ಅವ್ರು ಹೇಳಿದ್ರಲ್ಲ 18, 21 ಹಿಂಗೆಲ್ಲ ಇರಬೇಕು. ಜೊತೆಗೆ ಅವರ ಭಾವನೆಗಳನ್ನು ತಿಳ್ಕೊಳ್ಬೇಕು, ಅವರು ಒಬ್ರಿಗೊಬ್ರಿಗೆ ಒಪ್ಕೋಬೇಕು, ಒತ್ತಾಯ ಮಾಡಬಾರ್ದು. ಇಲ್ಲಿ ಸಂಸಾರ ನಡೆಸೋದು ಅವರು. ಸಂಸಾರ ಸೊನ್ನೆ ಇದ್ರೆ ಮಾತ್ರ ಅದು, ಸೊನ್ನೆ ಹೋತು ಅಂದ್ರೆ ಲೈಫಿಗೆ ಸೊನ್ನೆನೇ ಇರೋದಿಲ್ಲ. ಸೊ ಹಾಗಾಗಿ ಸಂಸಾರಕ್ಕೆ ಒಂದು ಅರ್ಥ ಸರಿ, ಸೊನ್ನೆ ಇರಬೇಕು. ಅದಕ್ಕಂತಾರೆ ಮನುಷ್ಯನ ಸೊನ್ನೆ ಇಟ್ಕೊಂಡು ಸ್ವಲ್ಪ ಜೀವನದಾಗ ಅಂದ್ರೆ, ಸೊನ್ನೆ ಇತ್ತು ಅಂದ್ರೆ ಸಂಸಾರ, ಅದು ಹೋತು ಅಂದ್ರೆ ಸೊನ್ನೆ ಹೇಳ್ದಂಗೆ ಆಗುತ್ತೆ. ಸೊ ಅದಕ್ಕೆ ಯಾವುದೇ ಒಂದು ಇವತ್ತಿನ ವಿಚ್ಛೇದಗಳು ಆಗಬೇಕಾದ್ರೆ ಆಸೆ, ಆಕಾಂಕ್ಷೆಗಳು, ವಿಪರೀತ ಕಲ್ಪನೆಗಳು, ವಿಪರೀತ ಏನು ಭಾವನೆಗಳು, ಜೊತೆಗೆ ವೃತ್ತಿ ಏನು ಕಾರ್ಯವ್ಯಸನಗಳು, ಇವೆಲ್ಲ ಕಾರಣಗಳಿದ್ದಾವೆ. ಈಗ ನಮ್ಮಲ್ಲಿ 1869 ಭಾರತೀಯ ವಿಚ್ಛೇದನ ಕಾಯ್ದೆ ಅಡಿಯಲ್ಲಿ ಏನೇನು ವ್ಯವಸ್ಥೆಗಳಿದಾವೆ ಅದನ್ನು ಮಿಕ್ಕಿ ಬದಲಾವಣೆ ಆಗ್ತಾ ಆಗ್ತಾ ಬಂದು ಇದನ್ನು ಕಂಟ್ರೋಲ್ ಮಾಡಿದ್ದಾರೆ. ಇಡೀ ವಿಶ್ವದಲ್ಲಿ ಭಾರತ 1% ಮಾತ್ರ ವಿಚ್ಛೇದನದಲ್ಲಿದೆ. ಉಳಿದಿದ್ದು ಬಹಳ, ಚೀನಾದಲ್ಲಿ ಹೈಯೆಸ್ಟ್ ಪರ್ಸೆಂಟೇಜ್ ಇದೆ. ಬಟ್ ಭಾರತ ಯಾಕಂದ್ರೆ ಸರ್ ಹೇಳಿದಂಗೆ ಸುಸಂಸ್ಕೃತವಾದಂಥ ದೇಶ ಇದು. ಒಂದು ಸಾಂಸಾರಿಕವಾದಂಥ ವ್ಯವಸ್ಥೆಯಲ್ಲಿ, ಕೌಟುಂಬಿಕ ನೆಲೆಗಟ್ಟಿನಲ್ಲಿ ಇರುವಂಥದ್ದು. ನೀವು ಸಡನ್ ಆಗಿ ನಿರ್ಧಾರ ತಗೊಳ್ತೀರಿ, ಅಥವಾ ಗಂಡನ ಮೇಲೆ ದ್ವೇಷ ಇಟ್ಕೊಳ್ತೀರಿ, ಅಥವಾ ಅತ್ತಿ ಅಳಿಯ ಮಾವನ ಮೇಲೆ ದ್ವೇಷದಿಂದ ಗಂಡನ ದೂರ ಮಾಡ್ಕೊಳ್ತೀರಿ, ಅಕ್ಕಪಕ್ಕದವ್ರು ಚಾಡಿ ಕೇಳ್ತೀರಿ. ನೀವು ನಿಮ್ಮ ನಿರ್ಧಾರ ಯಾವತ್ತು ಯಾರು ಇರುವುದಿಲ್ಲ. ಬಾಂಧವ್ಯ ಅನ್ನೋದನ್ನ ಇಟ್ಕೊಂಡಿದ್ದು ನಿಮ್ಮ ಬದುಕಿನ ಮದುವೆ. ಆ ಮದುವೆಯನ್ನು ನಿರಂತರವಾಗಿ ಸಾಕಬೇಕು, ಸುಂದರವಾದಂಥ ಕುಟುಂಬವನ್ನು ಬೆಳೆಸಬೇಕು, ಸಂಸಾರದ ನೌಕೆ ಅಂತಾರದೆ, ದಿವಸ ಹುಟ್ಟು ಹಾಕ್ಲೇಬೇಕು. ಇದಕ್ಕೆ ನೀವು ನಿಲ್ಲೋಂಗಿಲ್ಲ. ನೌಕೆ ಅಂತ, ಸಂಸಾರದ ನೌಕೆ ಅಂತ ನೂಕಬೇಕಿದನ್ನ.
ನೂಗ್ಬೇಕು ಅಂದರೆ ತಾಳ್ಮೆ ಬೇಕು, ಸಹನೆ ಇರಬೇಕು, ಒಬ್ರಿಗೊಬ್ರು ತಿಳುವಳಿಕೆ ಇರ್ಕೋಬೇಕು. ನಾನು ತಪ್ಪು ಮಾಡಿದಾಗ ಸಾರಿ ಅಂತ ಕೇಳಬೇಕು, ಅವ್ರು ತಪ್ಪು ಮಾಡಿದಾಗ ಅವ್ರು ಸಾರಿ ಅಂತ ಕೇಳಬೇಕು. ಅಂದಾಗ ಇವೆಲ್ಲ ಉಳಿತವೆ. ಮತ್ತು ಹೆಂಡತಿ ಭಾವನೆಯನ್ನ ಗಂಡ ಅರ್ಥ ಮಾಡ್ಕೋಬೇಕು, ಗಂಡ ಭಾವನೆಗಳನ್ನ ಹೆಂಡತಿ ಅರ್ಥ ಮಾಡ್ಕೋಬೇಕು. ಅತಿರೇಕದ ದುಡ್ಡಿನ ವ್ಯಾಮೋಹ ಅದು ಸರಿಯಲ್ಲ. ಪಕ್ಕದ ಮನೆಗೆ ರೇಷ್ಮೆ ಸೀರೆ ಉಟ್ಕೊಂಡಾಳ, ನನಗೂ ಅದನ್ನು ಕೊಡಿಸಿ ಅಂದ್ರೆ ಇವನು ಇನ್ಕಮ್ ನೋಡಬೇಕು, ಅವ್ರ ಇನ್ಕಮ್ ಬೇರೆ. ಮತ್ತು ಇವೆಲ್ಲ ಭ್ರಷ್ಟತೆಗಳಾಗಬೇಕು. ಕಾರಣ ಹೆಂಡತಿ ಆಸೆಗಳನ್ನು ಫುಲ್ಫಿಲ್ ಮಾಡಕ್ಕೆ ಅವ ನೌಕರಿ ಕಳ್ಕೊಳ್ತಾನೆ. ಇವೆಲ್ಲ ಕಾರಣಗಳಿಂದ ಇವತ್ತು ಏನಾಗಿದೆ, ಸುಂದರವಾದಂಥ ಸಂಸಾರಗಳು ಹಳ್ಳ ಹಿಡಿತಾ ಇದ್ದಾವೆ, ಹಾಳಾಗ್ತಾ ಇದ್ದಾವೆ. ಯಾರ ಮಾತು ಕೇಳಬೇಡಿ, ಚಾಡಿ ಮಾತುಗಳನ್ನು ಕೇಳಬೇಡಿ, ಅತ್ತೆ ಮಾವ ಹೇಳೋದನ್ನು ಕೇಳಬೇಡಿ. ನಿಮ್ಮ ಹೆಂಡತಿ ಏನು ಅನ್ನೋದು, ನಿಮ್ಮ ಸಂಗಾತಿ ಏನು ಅನ್ನೋದು ನೀವು ತಿಳ್ಕೊಳ್ಬೇಕು, ನೀವು ನಿರ್ಧರಿಸಬೇಕು. ನಿಮ್ಮ ಗಂಡ ಹೆಂಗೆ ಅಂತ ನೀವು ನಿರ್ಧರಿಸಬೇಕು. ಅವ್ರ ಭಾವನೆಗಳು ಹೆಂಗೆ, ಅವ್ರ ಬದುಕು ಹೆಂಗೆ, ಅವ್ರ ನಡೆ ಹೆಂಗೆ, ಅವ್ರ ನುಡಿ ಹೆಂಗೆ, ಯಾವ ರೀತಿ ನೀವು ಅತ್ಯಂತ ನೋಡಿ. ನೀವು ಇಷ್ಟು ಸುಂದರವಾದಂಥ ಕಲ್ಪನೆಯನ್ನು ಮದುವೆ ಮಾಡ್ಕೊಂಡಿರ್ತೀರಿ, ಎಲ್ಲೆಲ್ಲ ಜನ ಕರೆಸಿರ್ತೀರಿ, ಎಲ್ಲರನ್ನೂ ಆಮಂತ್ರಣ ಮಾಡಿರ್ತೀರಿ. ಕೊನೆಗೆ ಒಂದು 2 ವರ್ಷನೋ 3 ವರ್ಷನೋ 4 ವರ್ಷನೋ ಪ್ರೀತಿಯಿಂದ ಇದ್ದು ಅನ್ಯನ್ಯವಾಗಿದ್ದು ಮಕ್ಕಳನ್ನು ಮಾಡಿ, ಆಮೇಲೆ ನಿಮ್ಮ ಯಾವುದೋ ಒಂದು ವೈಯಕ್ತಿಕ ಈಗೋ, ಅಹಂಕಾರಕ್ಕೋ, ಸೊಕ್ಕಿಗೋ ನೀವು ನನಗೆ ವಿಚ್ಛೇದನ ಕೊಡು ಅಂದರೆ ಆ ಸಂಸಾರ ಏನಾಗಬೇಕು, ನಿಮ್ಮ ಮಕ್ಕಳ ಬದುಕು ಏನಾಗಬೇಕು, ಬಂದವರು ನಿಮ್ಮನ್ನು ಶಪಿಸ್ಬೇಕು. ಸೊ ಇವೆಲ್ಲ ಬಿಟ್ಟರೆ, ನಾವು ಸರಿಯಾಗಿ ಸಮರ್ಪಕವಾಗಿ ಒಬ್ರಿಗೊಬ್ರು ಅರ್ಥ ಮಾಡ್ಕೊಂಡ್ಬಿಟ್ರೆ ಈ ಸಂಸಾರದಲ್ಲಿ ಅಥವಾ ಈ ಮದುವೆ ಅಥವಾ ವಿವಾಹದಲ್ಲಿ ವಿಚ್ಛೇದನ ಅನ್ನೋದು ಬರೋದಿಲ್ಲ. ವಿಚ್ಛೇದನ ಅಂತ ಬಂದಾಗ ನೀವು ನಿಜವಾಗಿ ಏನು ನೀವು ಇಷ್ಟು ವರ್ಷ ಜೀವನ ನಡೆಸಿರ್ತಿರಲ್ಲ, ಅದೆಲ್ಲ ವ್ಯರ್ಥ ಆಗುತ್ತೆ. ಅದಕ್ಕೆ ಕೌಟುಂಬಿಕ ನೆಲೆಗಟ್ಟೆಯನ್ನು ಕರೆಕ್ಟಾಗಿ ಇಟ್ಕೋಬೇಕು. ನಿಮ್ಮ ಮಕ್ಕಳು, ಅವ್ರ ಜೀವನ, ತಂದೆ ತಾಯಿ ಜೀವನ, ಕುಟುಂಬದ ಗೌರವ, ನಿಮ್ಮ ಮಾನ ಮರ್ಯಾದೆ, ಹೆಂಡತಿ ನೋಡಿ, ಬೇಕಾದಾಗ ಹೆಂಡತಿ ಗಂಡನ ಹೊಗಳ್ತಾರೆ, ಗಂಡ ಹೆಂಡತಿನ ಹೊಗಳ್ತಾರೆ. ಬೇಡ ಅಂದ ತಕ್ಷಣ ವಿಚ್ಛೇದನಕ್ಕೆ ಬಂದಾಗ ಅವ್ರ ಮೇಲೆ ಇವ್ರು ಆರೋಪ ಮಾಡೋದು, ಇವ್ರ ಮೇಲೆ ಅವ್ರು ಆರೋಪ ಮಾಡೋದು, ಇದರಿಂದ ಬಹಿರಂಗವಾಗಿ ಏನು ಮಾನಸಿಕವಾಗಿ ಖಿನ್ನತೆಗೆ ಬರೋರು ಯಾರು? ನೀವೇ. ಸೊ ಇದರ ಪರಿಣಾಮ ಏನಾಗುತ್ತೆ? ಮಕ್ಕಳ ಮೇಲೆ, ಕುಟುಂಬದ ಮೇಲೆ, ನಿಮ್ಮ ವೈಯಕ್ತಿಕ ಮೇಲೆ, ಆರ್ಥಿಕ ಮೇಲೆ, ಸಾಮಾಜಿಕ ಎಲ್ಲ ವ್ಯವಸ್ಥೆಯ ಮೇಲೆ ದೊಡ್ಡ ಪರಿಣಾಮ ಆಗುತ್ತೆ. ನಾಳೆ ಉತ್ತರ ಕೊಡೋದು ಬಹಳ ಕಷ್ಟ. ಸೊ ಹಾಗಾಗಿ ವಿಚ್ಛೇದನ ಕೊಡುವ ಮುನ್ನ 10 ಸಾರಿ ವಿಚಾರ ಮಾಡಿ. ಮದುವೆ ಆಗುವಕಾದ್ರೆ ಎಷ್ಟು ಸಾರಿ ನೀವು ನೋಡಿರ್ತೀರೋ, ವಿಚ್ಛೇದನ ಕೊಡಬೇಕಾದ್ರೆ ಅಷ್ಟು ಸಾರಿನೂ ನೀವು ವಿಚಾರ ಮಾಡಿ, ಚಿಂತನೆಯನ್ನು ಮಾಡಿ, ಒಬ್ರಿಗೊಬ್ರು ಅನಿವಾರ್ಯ ಅಂತ ಬಂದಾಗ ಮತ್ತೊಂದ್ಸಲ ಚಾನ್ಸ್ ಕೊಟ್ಟರೆ ಉತ್ತಮವಾದಂಥ ಬದುಕನ್ನು ಕಳೀಲಿಕ್ಕೆ ಸಾಧ್ಯತೆ ಇದೆ. ಆಸೆಗಳನ್ನು ಕಡಿಮೆ ಮಾಡಿ, ಆಕಾಂಕ್ಷೆಗಳನ್ನು ಕಡಿಮೆ ಮಾಡಿ, ಸುಂದರವಾದ ಬದುಕಿನ ಕಡೆ ಕಲ್ಪನೆಗಳನ್ನು ಕಡಿಮೆ ಮಾಡಿ. ಅದು ಸುಂದರವಾದ ಬದುಕಿನ ಕಡೆ ನಿಮ್ಮ ಗಮನ ಇರಲಿ, ಸಂಸಾರದ ಕಡೆ ಗಮನ ಇರಲಿ. ಅಂದಾಗ ಮಾತ್ರ ಈ ವಿಚ್ಛೇದನಗಳು ಬರಲಿಕ್ಕೆ ಸಾಧ್ಯತೆ ಇಲ್ಲ. ಆದರೂ ಸಹ ಅವಕಾಶ ಕಾನೂನಿನಲ್ಲಿ ಇದೆ. ವಿಚ್ಛೇದನವು ಕಡಿಮೆ ಆಗಬೇಕು ಅನ್ನುವಂಥ ಒಂದೇ ಒಂದು ಉದ್ದೇಶದಿಂದ, ಅಂದರೆ ಯಾಕೆ ಆಗ್ತಾ ಇದ್ದಾವೆ, ಇದಕ್ಕೆ ಏನು ಮಾಡಬೇಕು ಅನ್ನುವಂಥ ವಿಚಾರಗಳನ್ನು ನಮ್ಮ JV ಪಠಾಣ್ ವಕೀಲರು ಬಹಳಷ್ಟು ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ. ನಮ್ಮ ಪ್ರಯತ್ನ ಒಂದು ಸುಂದರವಾದಂಥ ನಿಮ್ಮ ಬದುಕಿನ ಕಲ್ಪನೆ, ಮದುವೆ, ಮಧುರ ಬಾಂಧವ್ಯ ಅದು ಮುಂದುವರಿಬೇಕು. ಆ ಸಂಸಾರಿಕ ಜೀವನದಲ್ಲಿ ಹೋಗಬೇಕು. ಆ ಅಡೆತಡೆಗಳು ಬರುವಂಥ ವ್ಯವಸ್ಥೆಯಲ್ಲಿ ನೀವು ಎಷ್ಟು ತಾಳ್ಮೆ ಇರಬೇಕು, ಕಾನೂನು ಏನಿದೆ ಅನ್ನೋದನ್ನು ನಿಮಗೆ ಅರಿವಿಗೆ ಬರಬೇಕು ಅನ್ನುವಂಥ ಒಂದು ಉದ್ದೇಶ ಇದು ನಮ್ಮದು. ನಮ್ಮ ಮಾತುಗಳ ನಮ್ಮ TV ಚಾನಲ್ಗೆ ನಮ್ಮ JV ಪಠಾಣ್ ಸರ್ ಭಾಳಷ್ಟು ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ. ಅವರಿಗೆ ನಿಮ್ಮ ಎಲ್ಲ ವೀಕ್ಷಕರ ಪರವಾಗಿ, ನಮ್ಮ ಚಾನಲ್ ಪರವಾಗಿ ಹೃತ್ಪೂರ್ವಕ ಸರ್ ನಮಸ್ಕಾರ.